ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ಇವತ್ತು ಕೂಡ ಕಳೆದ 3 ವರ್ಷಗಳಿಂದ ಚರ್ಚೆ ಮಾಡಿರುವಂತಹ ಅದೇ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಕರ್ನಾಟಕದ ಕುರ್ಚಿಯ ಕದನದ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಕಳೆದ 3 ವರ್ಷಗಳಲ್ಲಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಗಾದಿಯ ಕುರಿತಂತೆ ನಾವು ಮಾತಾಡುವಂತಹ ಪರಿಸ್ಥಿತಿಯನ್ನು ರಾಜ್ಯ ಕಾಂಗ್ರೆಸ್ ತಂದಿಟ್ಟಿದೆ. ಹೌದು, ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳ್ತಾ ಇದ್ರು ಕೂಡ ತಮ್ಮದೇ ಆದಂತಹ ಕಸರತ್ತನ್ನು ಮುಂದುವರಿಸಿದ್ರೆ, ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದಂತಹ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಈಗ ಹೈಕಮಾಂಡ್ಗಿದು ಬಿಸಿ ತುಪ್ಪ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಒಂದು ಸರಿಯಾದ ನಿರ್ಧಾರವನ್ನು ಈಗಲೂ ತಗೊಂಡ್ಲಿಲ್ಲ ಅಂದರೆ ಅದು ಕಾಂಗ್ರೆಸ್ಗೆ ಸಂಕಷ್ಟ ಅಂತ ಒಂದಷ್ಟು ವ್ಯಾಖ್ಯಾನಗಳು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅಪ್ಡೇಟ್ಸನ್ನು ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಹಂತವನ್ನು ತಲುಪಿದೆ ಪವರ್ ಪಾಲಿಟಿಕ್ಸ್. ಸಿಎಂ ಗಾದಿಗಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕಸರತ್ತನ್ನು ನಡೆಸಿದ್ದಾರೆ. ಇತ್ತ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಪ್ರತಿತಂತ್ರವನ್ನು ಹೂಡ್ತಾನೆ ಇದ್ದಾರೆ. ಸಿಎಂ ಡಿ.ಸಿ.ಎಂ ಬಣದ ನಡುವೆ ಶಾಸಕರಿಗಾಗಿ ಚದುರಂಗದಾಟ. ಮತ್ತೊಮ್ಮೆ ಇದನ್ನು ನಾನು ಉಲ್ಲೇಖ ಮಾಡಲೇಬೇಕು. ಸಿಎಂ ಹಾಗೂ ಡಿ.ಸಿ.ಎಂ ನಡುವೆ ಶಾಸಕರಿಗಾಗಿ ಚದುರಂಗದಾಟ ಅಂದರೆ ಇದೇನೇ ಆಗಿದ್ರೂ ಕೂಡ ಶಾಸಕರ ಬಲದ ಮೇಲೆ ಮುಖ್ಯಮಂತ್ರಿ ಗಾದಿ ಅನ್ನೋದು ನಿರ್ಧಾರ ಆಗುವಂಥದ್ದು. ನೀವು ನಂಬರ್ಸ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಹೈಕಮಾಂಡನ್ನು ಒಪ್ಪಿಸೋದು ಕಷ್ಟ ಆಗುತ್ತೆ, ಜನಸಾಮಾನ್ಯರನ್ನು ಒಪ್ಪಿಸೋದು ಕೂಡ ಕಷ್ಟ ಆಗುತ್ತೆ, ಸಂಪುಟದಲ್ಲೂ ಒಪ್ಪಿಗೆಯನ್ನು ತಗೊಳ್ಳೋದು ಕಷ್ಟ ಆಗುತ್ತೆ, ವಿರೋಧ ಪಕ್ಷ ಅಂತೂ ಅಕ್ಸೆಪ್ಟ್ ಮಾಡೋದೇ ಇಲ್ಲ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ತಂಡದಲ್ಲಿ ಶಾಸಕರ ನಂಬರ್ ಕ್ಷೀಣಿಸ್ತಿದೆ ಅನ್ನೋ ಮಾಹಿತಿ ಇದೆ. ಸಿದ್ದರಾಮಯ್ಯನವ್ರನ್ನ ಹೀಗಾಗಿ ಅವರ ಆಪ್ತರು ಅಲರ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಬಳಿ ಬಹಳ ಎಚ್ಚರದಿಂದ ಮಾತಾಡಿ ಅಂತ ಸಿದ್ದರಾಮಯ್ಯನವರಿಗೆ ಅವರ ಆಪ್ತರು ಸಲಹೆಯ ಮೇರೆ ಕೊಟ್ಟಿದ್ದಾರಂತೆ. ಸೊ ಹಾಗಾಗಿ ಮೇ ತಿಂಗಳಲ್ಲಿ ಏನಾದರೂ ಮಹತ್ತರ ಬದಲಾವಣೆ ಆಗುತ್ತಾ, ಆ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ನಿರ್ಧಾರ ಆಗಿದೆಯಾ, ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಸದ್ಯಕ್ಕೆ ನಮಗಿರೋ ಮಾಹಿತಿಯ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ನಿರಂತರವಾಗಿ ಮಾತುಕತೆಯನ್ನು ನಡೆಸಿರುವುದು ಗೊತ್ತೇ ಇರುವಂತಹ ವಿಚಾರ. ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹುತೇಕ ಎಸ್ ಅಂತ ಹೇಳಿದ್ದಾರೆ. ಅಂದರೆ ಮೇಯಲ್ಲಿ ಬಹುತೇಕ ಬದಲಾವಣೆ ಸಾಧ್ಯತೆ ಅಂತ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಾಗ ಉಲ್ಲೇಖ ಮಾಡ್ತಾರೆ ನೋಡಿ, ಹೈಕಮಾಂಡ್ ಮಟ್ಟದಲ್ಲಿ ನಾವು ಚಿಂತನೆ ನಡೆಸ್ತೀವಿ, ಹೈಕಮಾಂಡ್ ಮಟ್ಟದಲ್ಲಿ ನಾವು ಮಾತಾಡ್ತೀವಿ ಅಂತ. ಆ ಹೈಕಮಾಂಡ್ ರಾಹುಲ್ ಗಾಂಧಿಯವರು ನೋ ಅಂತ ಹೇಳಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಜಟಾಪಟಿ ಹಾಗೆ ಮುಂದುವರೆದಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದ ರಾಜಕೀಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಂದಿ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಸಹಜವಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಕೆಪಿಸಿಸಿ ಅಧ್ಯಕ್ಷರು, ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು. ಇದ್ರ ಬಗ್ಗೆ ಹಲವಾರು ತಿಂಗಳಿಂದ ಚರ್ಚೆ ಆಗ್ತಾಯಿದೆ. ಬೇರೆ ಬೇರೆ ಕಾರಣಗಳಿಂದ ಬಹುಶಃ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ಅಥವಾ ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಏನಾದರೂ ಒಂದು ತೀರ್ಮಾನ ಮಾಡುವಂಥದ್ದಕ್ಕೆ ಅವಕಾಶ ಆಗಲಿಲ್ಲ ಅಂತ ಕಾಣ್ತದೆ. ಸತತವಾಗಿ ಚುನಾವಣೆಗಳು ಮತ್ತು ಬೇರೆ ಬೇರೆ ಸಂಸತ್ ಅಧಿವೇಶನ ಇವೆಲ್ಲ ಗೊಂದಲಗಳ ನಡುವೆ ಈಗ ಬಹುತೇಕ ರಾಜ್ಯಗಳ ಚುನಾವಣೆಗಳು ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಕಡೆ ಹಂತದ ಮತದಾನ ಬಾಕಿ ಇದೆ. ಬಹುಶಃ ಅದಕ್ಕಾಗಿ ಅವರು ಮತ್ತೊಮ್ಮೆ ಹೈಕಮಾಂಡ್ ಮುಂದೆ ಹೋಗಿರ್ಬೋದು. ಆದರೆ ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಳ್ಳಿ ಅದಕ್ಕೆ ನಾವೆಲ್ಲರೂ ಬದ್ಧರು. ಅದು ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಅದು ನಾವುಗಳಾಗಿರ್ಬೋದು, ಅದಕ್ಕೆ ನಾವೆಲ್ಲರೂ ಬದ್ಧರು. ನಾವು ಹೈಕಮಾಂಡನ್ನು ನಾವು ತ್ವರಿತವಾಗಿ ಇದಕ್ಕೆ ಒಂದು ಇತಿಶ್ರೀ ಆಡಿದ್ರೆ ಬಹುಶಃ ಏನಿವತ್ತು ಮಾಧ್ಯಮಗಳಲ್ಲಿ ಅನಾವಶ್ಯಕ ಗೊಂದಲ ಸೃಷ್ಟಿಯಾಗ್ತಾಯಿದೆ ಅದು ನಿಲ್ತದೆ. ಮತ್ತು ಏನು ನಮ್ಮ ಸರ್ಕಾರದ ಒಳ್ಳೆಯ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚು ಪ್ರಚಾರ ಸಿಗುವಂಥದ್ದಾಗುತ್ತೆ. ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ. ನಾವು ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸರ್ಕಾರದ ಕೆಲಸಕ್ಕೆ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇದೆಲ್ಲ ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಒಪ್ಪಿಗೆ ಇದೆ. ಈ ವಿಷಯ ಏನಿದೆ ಇದು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. MLAಗಳಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು ಅಥವಾ ಉಪಮುಖ್ಯಮಂತ್ರಿ ಇರ್ಬೋದು ಅಥವಾ ಮುಖ್ಯಮಂತ್ರಿ ಇರ್ಬೋದು. ಅದರಿಂದ ಸಮಸ್ಯೆನೇ ಇಲ್ಲ. ಅಲ್ಲ, ಏನು ಸಮಸ್ಯೆ ಇದೆ? ಸಮಸ್ಯೆ ಮತ್ತೆ ಇಲ್ಲ, ಸಮಸ್ಯೆ ಇಲ್ಲ ಅಂತ ಎಲ್ಲಿದೆ ಸರ್ಕಾರದ ಕೆಲಸಕ್ಕೆ ಏನು ಸಮಸ್ಯೆ ಇದೆ? ಸರ್ಕತೆ ಆಯ್ತು ಅಧಿಕಾರ ನೋಡಿ, ಈ ವಿಷಯದ ಬಗ್ಗೆ ನಾವ್ಯಾಕೆ ಮಾತಾಡಬೇಕು? ಅದು ಅವರ ಅಂಗಳದಲ್ಲಿದೆ, ಅವ್ರು ತೀರ್ಮಾನ ಮಾಡ್ತಾರೆ. ಅದು ಇದರಲ್ಲಿ ಯಾರು ಬೇರೆಯವ್ರು ಯಾರು ಕೂಡ ಮಧ್ಯ ಪ್ರವೇಶ ಮಾಡುವಂಥ ಅವಶ್ಯಕತೆ ಇಲ್ಲ, ಮಾಡ್ದನೂ ಇಲ್ಲ. ಡಿ.ಕೆ. ಶಿವಕುಮಾರ್ ಹುಟ್ಟೋಬೇಕು ವಿಶೇಷ ಕೊಡುಗೆ ಅಲ್ಲ, ನಿಮ್ಮ ಊಹೆಗಳ್ರಿ, ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ವಿಸ್ತರಣೆ ಏನಾದರೂ ಆಗ್ತದೆ ಸರ್? ಸಚಿವ ಸಂಪುಟ ಪುನರ್ರಚನೆ ಆಗಬೇಕು. ಯಾಕಂತ ಹೇಳಿದ್ರೆ ಈಗ 3 ವರ್ಷ ಆಗ್ತಾಯಿದೆ. 3 ವರ್ಷ ಆದ ನಂತರ ಬೇರೆಯವ್ರಿಗೂ ಕೂಡ ಅವಕಾಶಗಳು ಸಿಗಬೇಕು. ಮತ್ತು ಅದರ ಬಗ್ಗೆ ಖಂಡಿತ ನಮ್ಮ ವರಿಷ್ಠರು ಮತ್ತು ಮುಖ್ಯಮಂತ್ರಿಯವರು ತೀರ್ಮಾನ ತಗೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಈಗ ಬಹುಶಃ ಅದು
ಆಗುವಂಥ ನಿರೀಕ್ಷೆ ಕೂಡ ಇದೆ. ರಾಜಕೀಯ ಮಾಡೋದೇ ರಾಜಕೀಯ, ಇನ್ನು ಬೆಳವಣಿಗೆ ರಾಜಕಾರಣ ಅಂತಾನೆ ಹೇಳೋದಲ್ವಾ? ರಾಜಕಾರಣ ಅಂತ ಡೆಫಿನೇಷನ್ ಏನು ಹೇಳ್ತಾರೆ ಅದರಲ್ಲೇ ಇದೆಲ್ಲ ಬಂದ್ಬಿಡುತ್ತೆ. ಅದೇ ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದೇನಿಲ್ವಲ್ಲ. ಈಗ ನೋಡಿ, ನೀವೆಷ್ಟು ಕೇಳಿದ್ರು ಅದು ನಮ್ಮ ಹತ್ರ ಉತ್ತರ ಇಲ್ಲ. ಈ ಥರದ ಬದಲಾವಣೆ ಆಗಬೇಕು ಆಗಬಾರ್ದು ಅಂತಕ್ಕಂಥದ್ದು ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಸಚಿವ ಸಂಪುಟ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥದ್ದು ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಅದಕ್ಕೆ ಉಪಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಸೇರಿ ಅದು ಮಾಡ್ತಾರೆ ಅದನ್ನ. ಈಗ ನೋಡಿ ನೀವು, ಯಾಕಂದರೆ ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ, ಅಲ್ಲೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗಾಗಲೇ ನಾನು ಉಲ್ಲೇಖ ಮಾಡಿದ ಹಾಗೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬೇಡಿಕೆಗೆ, ಅಂದರೆ DK ಶಿವಕುಮಾರ್ ಅವರ ಬೇಡಿಕೆಗೆ ಅಥವಾ ಅವತ್ತು ಮಾತಾಡಿದಂಥ ಮಾತನ್ನು DK ಶಿವಕುಮಾರ್ ಅವರು ನೆನಪಿಸಿರೋದಕ್ಕೆ ಎಸ್ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಟ್ ರಾಹುಲ್ ಗಾಂಧಿ ವಿಚಾರದಲ್ಲಿ ನೀವು ಸ್ವಲ್ಪ ಹಿಸ್ಟ್ರಿ ತೆಗೆದ್ರೆ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರು ಸಿಗ್ತಾ ಇದ್ರು. ಆದರೆ DK ಶಿವಕುಮಾರ್ ಅವರು ಭೇಟಿಗೆ ಅಂತ ಹೋದ ಸಂದರ್ಭದಲ್ಲೂ ಕೂಡ ಅಂಥ ಒಂದು ವಾತಾವರಣ ನಿರ್ಮಾಣ ಆಗಿರಲಿಲ್ಲ. ಹಾಗಾಗಿ ಬಹುತೇಕ ಈ ವಿಷಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಸ್ ಅಂದಿದ್ರು ಕೂಡ ರಾಹುಲ್ ಗಾಂಧಿ ಅವರ ಕಡೆಯಿಂದ ನೋ ಅನ್ನುವಂತಹ ಮಾಹಿತಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಎಟ್ ಎನಿ ಕಾಸ್ಟ್ ರಾಹುಲ್ ಗಾಂಧಿ ಅವರನ್ನ ಕನ್ವಿನ್ಸ್ ಮಾಡಬೇಕಾಗಿದೆ, ಅಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಮೇ ಫಸ್ಟ್ ವೀಕಲ್ಲಿ ಏನಾದರೂ ಮೇಜರ್ ಡೆವಲಪ್ಮೆಂಟ್ಸ್ ಆಗುತ್ತಾ, ಹೀಗೆ ಒಂದಷ್ಟು ಕುತೂಹಲ. ಆದರೆ ರಾಜ್ಯದ ಜನರ ಹಿತದೃಷ್ಟಿಯಿಂದ ನೋಡೋದಾದರೆ ಬಹಳ ಬೇಸರ ಆಗುತ್ತೆ. ಯಾಕಂದರೆ 3 ವರ್ಷಗಳಲ್ಲಿ ನಾವು ಅಭಿವೃದ್ಧಿ, ರಸ್ತೆ, ಮೂಲಸೌಕರ್ಯ, ಇದಕ್ಕಿಂತ ಹೆಚ್ಚಾಗಿ ಕುರ್ಚಿ ಬಗ್ಗೆನೇ ಮಾತಾಡ್ಬಿಟ್ಟಿದ್ದೀವಿ. ಹಾಗಾಗಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ಯಾವಾಗ ಈ ಕಾಂಗ್ರೆಸ್ ದೊಡ್ಡ ಮ್ಯಾಂಡೇಟನ್ನು ತೊಗೊಂಡಂಥ ಕಾಂಗ್ರೆಸ್ ಕೆಲಸ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಆಡಳಿತ ಯಂತ್ರಕ್ಕೂ ಕೂಡ ಇದು ಸಮಸ್ಯೆಯನ್ನು ತಂದಿಟ್ಟಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಬಾಲಕೃಷ್ಣ ಯಾದವ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇನ್ನು BJP ವಕ್ತಾರರು ಯದುಕುಮಾರ್ ಗೌಡ್ರಿದ್ದಾರೆ. ನಮಸ್ಕಾರ. ಬಾಲಕೃಷ್ಣ ಅವರೇ ಹೇಳಬೇಕು, ಈಗಾಗಲೇ ನಿಮ್ಮದೇ ನಾಯಕರು ಮಾತಾಡಿದ್ದನ್ನು ಗಮನಿಸಿದ್ರಿ. ಯಾವುದೇ ಗೊಂದಲ ಇಲ್ಲ ಅಂತ ಕೆಲವರು ಹೇಳಿದ್ರೆ, ಇನ್ನೊಂದಷ್ಟು ಜನ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳ್ತಾರೆ. ಅಂದರೆ ಅಸಲಿಗೆ ಸಮಸ್ಯೆ ಇರೋದು ಹೌದು, ಅಸಲಿಗೆ ಅವತ್ತು ಮಾತಾಡಿದ್ದು ಒಂದು ಒಪ್ಪಂದ ಅನ್ನೋದು ಹೌದು. ಈ ಕಡೆ DK ಶಿವಕುಮಾರ್ ಅವರು ಕಸರತ್ತನ್ನು ನಡೆಸ್ತಿರೋದು ಹೌದು, ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ನಡೆಸ್ತಿದ್ದಾರೆ ಅನ್ನೋದು ಹೌದು. ಮತ್ತು ಇದೆಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರು ಕೂಡ ಇದೆಲ್ಲ ವಿರೋಧ ಪಕ್ಷದ ಅಪಪ್ರಚಾರ ಅಂತ ಒಂದು ಪದದಲ್ಲಿ ಹೇಳ್ಬಿಡ್ತಿರಲ್ಲ, ಹೆಂಗಿದು? ನೋಡಿ ಮೇಡಮ್ ಅವರೇ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಈಗ ಅಧಿಕಾರ ಅಂತಕ್ಕಂಥದ್ದು ಜನರು ಕೊಡ್ತಾರೆ. ಆ ಜನರು ಕೊಟ್ಟಂತಹ ಅಧಿಕಾರ ಯಾವುದೇ ರಾಜಕೀಯ ಪಕ್ಷ ಇರಲಿ, ಅಧಿಕಾರಕ್ಕೆ ಬಂದ ನಂತರ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಮುಖ್ಯಮಂತ್ರಿಯಾಗಿ ಸರ್ಕಾರವನ್ನು ನಡೆಸ್ತಕ್ಕಂಥದ್ದು ಪ್ರತಿಯೊಂದು ಪಕ್ಷದಿಂದ ನಡ್ಕೊಂಬರ್ತಾ ಇದೆ. ಓಕೆ. ಸೊ ನಾನು ಮೊದಲನೇದಾಗಿ ನಮ್ಮ ಪಕ್ಷ ಏನು ಹೇಳ್ತದೆ ಅಂತ ಹೇಳಿದ್ರೆ, ಈ ಒಪ್ಪಂದ, ಕುರ್ಚಿಗಾಗಿ ಒಪ್ಪಂದ, ಈಗ ಗ್ರಾಮ ಪಂಚಾಯತಿನಲ್ಲಿ 5 ವರ್ಷ ಪೀರಿಯಡ್ ಇರುತ್ತೆ ತಮಗೆ ಗೊತ್ತಿದ್ದಂಗೆ. ಅಲ್ಲಿ 2 ಟರ್ಮು, 3 ಟರ್ಮು, 4 ಟರ್ಮು, ಇವನ್ ಯಾವ ಲೆವೆಲಿಗೆ ಅಂತ ಹೇಳಿದ್ರೆ ಚಾಪಕಾಗದ ತಗೊಂಡು ಅಗ್ರಿಮೆಂಟ್ ಮಾಡ್ಕೊಳ್ಳೋ ಲೆವೆಲಿಗೂ ನಿಮ್ಗೆ ಮಾಹಿತಿಗಳು ನಿಮಗೂ ಕೂಡ ಇದಾವೆ. ಅಲ್ಲ ಒಂದು ನಿಮಿಷ ಮೇಡಮ್. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಯಾವತ್ತೂ ಆ ಥರ ಮಾಡಿಲ್ಲ. ಅದೇ ಏನು ಕರ್ನಾಟಕದ ಉದಾಹರಣೆ ತಗೊಂಡ್ರೆ, ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಏನು ನಮ್ಮ ಮೈತ್ರಿ ಸರ್ಕಾರ ಇತ್ತು ಧರ್ಮಸಿಂಗ್ ಅವ್ರದ್ದು, ಅದಾದಮೇಲೆ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬರ್ತಾರೆ. ಅವತ್ತು ಅಂಥದ್ದೊಂದು ಪ್ರಸಂಗ ನಡೀತತೆ. ಏನು ಯಡಿಯೂರಪ್ಪನವರು, BJP ಅವರು ಹಾಗೂ JDSನವರು ಮೊದಲಿಗೆ JDS HD ಕುಮಾರಸ್ವಾಮಿ ಕೊಟ್ಬಿಡೋಣ, ನಂತರ ಯಡಿಯೂರಪ್ಪನವ್ರಿಗೆ ಯಾವ ಮಟ್ಟಕ್ಕೆ ಹೋಗುತ್ತಂದ್ರೆ ಅವರು ಅಗ್ರಿಮೆಂಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಚರ್ಚೆ ಆಗುತ್ತೆ. ಅದು ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಇವತ್ತು ಕೂಡ ಬಲವಾದ ಒಂದು ನಂಬಿಕೆ ಇದೆ. ಅದರ ನಂತರ ಅವರದೇ ನಾಯಕರುಗಳು ಅವಾಗ ಕೊಟ್ಟರು, ಅಗ್ರಿಮೆಂಟ್ ಆಗಿತ್ತು ಅಂತೇಳಿ. ಯಾರು ಯಡಿಯೂರಪ್ಪನವರು, DK ಶಿವಕುಮಾರ್ ಅವರು ಒಂದು ಅಗ್ರಿಮೆಂಟ್ ಮಾಡ್ಕೊಬಿಟ್ಟಿದ್ರೆ ಒಳ್ಳೇದಿತ್ತು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂದ್ರೆ ಕಾನೂನಿನ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ಯಾವತ್ತು ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅಗ್ರಿಮೆಂಟ್ನೇನು ಇರ್ತಾರಲ್ಲ, ಅದು ಅವರಿಗೆ ಅಧಿಕಾರ ಇರ್ತದೆ. ನನ್ನ ಪ್ರಾಪರ್ಟಿ, ಸ್ವಂತ ವೈಯಕ್ತಿಕ ಪ್ರಾಪರ್ಟಿ ಆದ್ರೆ ನಾನು ಅಗ್ರಿಮೆಂಟ್ ಮಾಡ್ಕೋಬಹುದು. ಇದು ಸಾರ್ವಜನಿಕರ ಪಾರ್ಟಿ, ಇದು ಜನರ ಪಾರ್ಟಿ, ಜನರ ಒಪ್ಪಂದ, ಇದು ಜನರು ತೀರ್ಮಾನ ಮಾಡಬೇಕು. ಆ ಒಂದು ದೃಷ್ಟಿಕೋನದಲ್ಲಿ ಕಾಂಗ್ರೆಸ್ ನೋಡ್ತದೆ. ನಮ್ಮಲ್ಲಿ ಯಾವುದೇ ಅಗ್ರಿಮೆಂಟ್ ಒಪ್ಪಂದಗಳು ನಾವು ಮಾಡ್ಕೊಂಡಿಲ್ಲ. ಯಾವುದೇ ನಮ್ಮಲ್ಲಿರ್ತಕ್ಕಂಥ ಒಂದೇ ಒಪ್ಪಂದ, ನಮ್ಮಲ್ಲಿರ್ತಕ್ಕಂಥ ಒಂದೇ ಕಮಿಟ್ಮೆಂಟ್ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಕೋಮುವಾದಿ BJPಯನ್ನು ಓಡಿಸಬೇಕು. ಈ ದೇಶದಲ್ಲಿ ಈ ದೇಶಕ್ಕೋಸ್ಕರ ಉಟ್ಕೊಂಡಂತಹ ಕಾಂಗ್ರೆಸ್ ಪಕ್ಷವನ್ನು ನಾವು ಯಾವಾಗಲೂ ಮರುಸ್ಥಾಪನೆಗೊಳಿಸಬೇಕು ರಾಷ್ಟ್ರ ಮಟ್ಟದಲ್ಲಿ.
ಕಾಂಗ್ರೆಸ್ ಯಾವಾಗಲೂ ಕೂಡ ಜನರ ಜೊತೆಗಿರಬೇಕು, ಒಳ್ಳೆ ಆಡಳಿತ ನಡೆಯಬೇಕು, ಜನರಿಗೆ, ಈ ರಾಜ್ಯದ ಜನರಿಗೆ ನಾವೇನಾದರೂ ಇನ್ನೂ ಹೆಚ್ಚಿನದಾಗಿ ಇವತ್ತು ಅನೇಕ ಯೋಜನೆಗಳ ಮೂಲಕ ನಾವು ಅಭಿವೃದ್ಧಿಗಳನ್ನು ಕೊಟ್ಟು ಇಡೀ ವಿಶ್ವಕ್ಕೆ ಮಾದರಿ ಆಗಂತ ಸರ್ಕಾರವನ್ನು ಕೊಡ್ತಾ ಇದೀವಿ. ಇದು ಕಾಂಗ್ರೆಸ್ ಅನ್ನೋದು ಬಿಟ್ರೆ ನಮ್ಮಲ್ಲಿ ಯಾವುದೇ ಸರ್ಕಸ್ಸು ಇಲ್ಲ, ನಮ್ಮಲ್ಲಿ ಒಪ್ಪಂದ ಇಲ್ಲ, ಒಳ ಒಪ್ಪಂದ ಇಲ್ಲ. ಈಗ ನೋಡಿ ಉದಾಹರಣೆಗೆ ಮೇಡಮ್, ಈಗ NDA ಮಿತ್ರ ಪಕ್ಷ ಒಂದು ಕೆಲವು ರಾಜ್ಯಗಳದ್ದು ಹೇಳ್ತೀನಿ ನಾನು. ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂನಲ್ಲಿ ಚಂದ್ರಬಾಬು ನಾಯ್ಡು ಅವರು, ಮಾವಾಳಿಯರವರು, ಯಾರು ಜನಪ್ರಿಯ ನಟರು, ಅವರಿಬ್ಬರಿಗೆ ಫೈಟ್ ಬಿದ್ದುಬಿಡುತ್ತೆ. ಯಾವ ಲೆವೆಲಿಗೆ ಬರುತ್ತೆ ಅಂತ ಹೇಳಿದ್ರೆ, ಈ ಕರ್ನಾಟಕಕ್ಕೆ ಬರ್ತಾರೆ 200 ಚಿಲ್ಲರ ಮೆಂಬರ್ಸು, ಅವತ್ತು ಅಕ್ಷರಶಃ ಮುಖ್ಯಮಂತ್ರಿ ಬಂದ, ಅದು ಕುರ್ಚಿ ಕದನ. ಸ್ವತಃ ರಾಮಕೃಷ್ಣ ಹೆಗಡೆ ವರ್ಸಸ್ ದೇವೇಗೌಡರಿಗೆ ವಿಧಾನಸೌಧದ ಮುಂದೆ ಒಬ್ರಿಗೊಬ್ರು ಕಲ್ಲಲ್ಲಿ ತೂರಾಡ್ತಾರೆ ಗುಂಪುಗಳಾಗಿ. ಇದು ಘಟನೆ 94 ನಡೆದಿರ್ತಕ್ಕಂಥದ್ದು. ಅದು ಕುರ್ಚಿ ಕದನ. ಇವತ್ತು ನಿತೀಶ್ ಕುಮಾರ್ ಅವರು RJD ಜೊತೆಗೆ ಒಂದ್ಸರಿ, NDA ಜೊತೆಗೆ ಒಂದ್ಸರಿ ಮಾಡ್ಕೊಂಡು ಕಿತ್ತಾಡ್ತಾರೆ, ಅದು ಕುರ್ಚಿ ಕದನ. ಇವತ್ತು ಉಮಾಭಾರತಿ ಪ್ರಕರಣದಲ್ಲಿ ಮಧ್ಯಪ್ರದೇಶ ಅಲ್ಲಿನೂ ಕೂಡ ಡಿಸ್ಪ್ಯೂಟ್ ಬರ್ತದೆ, ಅದು ಕುರ್ಚಿ ಕದನ. ಇವತ್ತು ಒಂದ್ ನಿಮಿಷ ಮೇಡಮ್, ಆದ್ರೆ ನಮ್ಮಲ್ಲಿ ಒಂದೇ ಇರ್ತಕ್ಕಂಥದ್ದು ಕದನನೇ ಇಲ್ಲ ನಮ್ಮಲ್ಲಿ. ಯಾಕೆ DK ಶಿವಕುಮಾರ್ ಸನ್ಮಾನ್ಯ ಅವರು ಅವರು ನಿಜವಾಗ್ಲೂ ನಮ್ಮ ರಾಜ್ಯದ ಒಬ್ಬ ನಾಯಕರು. ಈ ಕಾಂಗ್ರೆಸ್ಗೋಸ್ಕರ ಎಂತ ತ್ಯಾಗಗಳನ್ನು ಕೂಡ ಮಾಡಿದ್ದಾರೆ, ಪ್ರಕರಣಗಳನ್ನು ದಾಖಲೆ ಮಾಡ್ಕೊಂಡಿದ್ದಾರೆ. ಯಾಕೆ ಅವರು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ರಾಜಿ ಆಗ್ಲಿಲ್ಲ. ಈ ಸಂಸದರ ಏನು ಶಾಸಕರ ರಕ್ಷಣೆ ಮಾಡಕ್ ಹೋಗಿ ತನ್ನ ಮೇಲೆ ಇಲ್ಲ ಸಲ್ಲದ ಒಂದು ಕಾನೂನು ದುರುಪಯೋಗ ಮಾಡಿ BJP ಅವರು ಬ್ಲಾಕ್ ಮೇಲ್ ಮಾಡಿ ಕೇಸ್ ಹಾಕ್ತಾರೆ. ಗಮನಿಸ್ಬೇಕು ಹೈಕಮಾಂಡ್ ಇದನ್ನೆಲ್ಲ. ಹೌದ್ರಾ? ಹಾಗಾಗಿ ಯಾರು DK ಶಿವಕುಮಾರ್ ಅವರು, ಹೌದು, ಅವರು ಮುಖ್ಯಮಂತ್ರಿ ಆಗ್ಬೇಕನ್ನೋದು ಅವ್ರ ಹಕ್ಕು, ಅದು ತಪ್ಪಲ್ಲ. ಆಮೇಲೆ ನಮ್ಮಲ್ಲಿ ಏನಂತ ಹೇಳಿದ್ರೆ, ನಾವು ಹೈಕಮಾಂಡ್ ತೀರ್ಮಾನ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಯಾವ ಶಾಸಕರು ಕೂಡ ಡಿಸ್ಪ್ಯೂಟ್ ಬರೋದೇ ಇಲ್ಲ. ಇವತ್ತು ಎಲ್ಲ ಶಾಸಕರ ಒಪ್ಕೋತಾರೆ. ಕೋರ್ಟ್ ನೋಡಿ, ನೀವು ಸಿದ್ದರಾಮಯ್ಯನವರು 1000 ಬಾರಿ ಹೇಳಿದ್ದಾರೆ, ನಾನು ಕುರ್ಚಿಗೆ ಅಂಟ್ಕೊಂಡಿಲ್ಲ, ನಮ್ಮ ಪಕ್ಷ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ, ಒಂದು ನಿಮಿಷ ಇರಲ್ಲ ಅಂತ ಹೇಳ್ತಾರೆ. ಸನ್ಮಾನ್ಯ DK ಶಿವಕುಮಾರ್ ಅದೇ ಮಾತು ಹೇಳ್ತಾರೆ. ನಮ್ಮಲ್ಲಿ ಡಿಸ್ಪ್ಯೂಟ್ ಎಲ್ಲಿದೆ? ಡಿಸ್ಪ್ಯೂಟ್ ಇರೋದು BJP ಅವರ ಹತ್ರ. ಹೌದು, ಅದೇನು ಅಂತ ನಾನು ತಿಳ್ಕೋತೀನಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರಾಗಿರುವಂತಹ ತಿಮ್ಮೇಗೌಡರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಯದುಕುಮಾರ್ ಗೌಡ್ರೆ, ನೀವು ಹೇಳಬೇಕು, ಇಷ್ಟು ದಿವಸ 3 ವರ್ಷಗಳ ಕಾಲ ಅದೇ ಕುರ್ಚಿ ಕದನದ ಬಗ್ಗೆ ಮಾತಾಡಿದ್ವಿ. ಬಟ್ ಇನ್ಪುಟ್ಸ್ ಹೆಂಗಿತ್ತು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೆ ಶಾಸಕರ ಬಲ ಇದೆ, DK ಶಿವಕುಮಾರ್ ಅವರಿಗೆ ಶಾಸಕರ ಬಲ ಅಂದರೆ ಬೆರಳಿಕೆ ಎಷ್ಟು, ಅವ್ರು ಏನೇ ತೀರ್ಮಾನ ಮಾಡಿದ್ರು ಕೂಡ ಅವ್ರ ತಾಯಿ ಅಂತ ಅಂದ್ಕೊಂಡಿರೋ ಸೋನಿಯಾ ಗಾಂಧಿ ಅವರು ಎಸ್ ಅನ್ಬೇಕು, ಹೈಕಮಾಂಡ್ ಲೆವೆಲಲ್ಲಿ ಅವ್ರ ಯೋಚನೆಗಳನ್ನು ಮಾಡ್ತಾರೆ, ಅಲ್ಲಿಂದ ಎಸ್ ಅಂತ ಬಂದರೆ ಸಾಧ್ಯತೆಗಳು ಅಂತ. ಬಟ್ ಈಗಿರುವಂಥ ಇನ್ಪುಟ್ಸ್ ಏನು ಅಂದರೆ, ಸಿದ್ದರಾಮಯ್ಯ ಬಣದಲ್ಲೇ ಶಾಸಕರ ಸಂಖ್ಯೆ ಕ್ಷೀಣಿಸ್ತಿದೆ ಅಂತ. ಸೊ ಎಟ್ ಎನಿ ಕಾಸ್ಟ್ ಮೇ ಫಸ್ಟ್ ವೀಕಲ್ಲಿ ಏನೋ ಚೇಂಜಸ್ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಬಟ್ ಇಲ್ಲಿ 3 ವರ್ಷಗಳ ಕಾಲ ಇದನ್ನೇ ಪ್ರಹಸನ ನೋಡಬೇಕಾಯ್ತಲ್ಲ ರಾಜ್ಯದ ಜನ, ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ರೀಸೆಂಟಾಗಿ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಅಡ್ವೈಸರ್ ನಾಸೀರ್ ಅಹಮದ್ನ ವಜಾಗೊಳಿಸ್ಬಿಟ್ರು. ಅವ್ರ ಸ್ಥಾನದಲ್ಲಿ ಪಾಪ ಬಾಲಕೃಷ್ಣ ಯಾದವ್ ಅವ್ರನ್ನ ಇವ್ರು ಕೊಟ್ಟಿದ್ದ ಸಲಹೆಗಳನ್ನೆಲ್ಲ ಕೇಳ್ಬಿಟ್ಟಿದ್ರೆ ಬಣ ಬಡಿದಾಟ ಇರ್ತಿರ್ಲಿಲ್ವೇನೋ ಪಾಪ. ಅದಲ್ಲಿ ಸುದೀರ್ಘವಾಗಿ ಪಾಪ ಹೇಳಿದ್ರು, ಬಣ ಬಡಿದಾಟ ಇಲ್ದ ಅಂದ್ರೆ ದಿನ ಬೆಳಗ್ಗೆ ಆದ್ರೆ ಯಾಕೆ ಅಲ್ಲ ಬಣ ಯಾಕೆ ದಿನ ಬೆಳಗ್ಗೆ ಆದ್ರೆ ಡೆಲ್ಲಿಗೆ ಹೋಗ್ತಾರೆ, ಯಾಕೆ ಒಬ್ಬೊಬ್ಬ ಶಾಸಕರು ಹೇಳಿಕೆ ಕೊಡ್ತಾರೆ, ಆ ಶಾಸಕರ ಹೇಳಿಕೆ ಮೇಲೆ ಯಾಕೆ ನಮ್ಮನ್ನ ಈ ಒಂದು ಇದಕ್ಕೆ ಕರೀತಾರೆ, ಅದನ್ನೆಲ್ಲ ಇದಾಗ್ಬೇಕಾಯ್ತು ಮೇಡಮ್. 3 ವರ್ಷದಲ್ಲಿ ನೀವು 100 ಬಾರಿ ಚರ್ಚೆ ಮಾಡಿದೀವಿ. ಗುದ್ದಾಟ, ಗೊಂದಲ, ಗುಂಪುಗಾರಿಕೆ, ಇದೇ 3 ವರ್ಷದ ಸಾಧನೆ. ಗುದ್ದಾಟ, ಗುಂಪುಗಾರಿಕೆ, ಇದೇ ಸಾಧನೆ ಮಾಡಿರುವಂಥದ್ದು. ಗುಂಪುಗಾರಿಕೆ ಮಾಡಿಕೊಂಡು ನಾವು ಎಷ್ಟೊಂದು ಸತಿ ಹೇಳಿದ್ದೀವಿ, ಅದು ಆಂತರಿಕ, ಇದು ನಿಮ್ಮೊಂದು ಇದು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ದೀವಿ. ರಾಜ್ಯಕ್ಕೆ ಬೇಕಾಗಿದೆ. ಯಾಕಂದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೀರಿನ ಹಾಹಾಕಾರ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಆ ನೀರಿನ ಹಾಹಾಕಾರ ಬಗ್ಗೆ ರಾಜ್ಯದ ಸಚಿವ ಸಂಪುಟ ಆಗಲಿ, ರಾಜ್ಯದ ಮುಖ್ಯಮಂತ್ರಿ ಆಗಲಿ ಏನಾದ್ರೂ ಒಂದು ಕ್ರಮ ಕೈಗೊಂಡಿದ್ದಾರೆ ಮೇಡಮ್? ಅದಲ್ಲಿ ಯಾವುದೂ ಇಲ್ಲ. ನೀರಿನ ಹಾಹಾಕಾರ, ಅನ್ಶೆಡ್ಯೂಲ್ಡ್ ಪವರ್ ಕಟ್, ಅನ್ಶೆಡ್ಯೂಲ್ಡ್ ಪವರ್ ಕಟ್ ಅಲ್ಲಿ ಈ ಬೇಸಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಇಂಧನ ಸಚಿವರು ಹೇಳಿದಂಥದ್ದು. ಅದೇ ಇಂಧನ ಸಚಿವರು 2 ಬಾರಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿದಂಥದ್ದು, 56 ಪೈಸಾ, 36 ಪೈಸಾ, ಅನ್ಶೆಡ್ಯೂಲ್ಡ್ ಪವರ್ ಕಟ್ಟಿಂಗ್. ಇದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಎಲ್ಲ ಸಮೃದ್ಧವಾಗಿದೆ ಅಂತ ಅನ್ಬಿಟ್ಟು GBI ಎಲೆಕ್ಷನ್ಸ್ಗೆ ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ ಏನಂತ ಅನ್ಬಿಟ್ಟು ಎಲೆಕ್ಷನ್ಸ್ ಮಾಡಕ್ಕೆ
ಕರೆದು ದುಡ್ಡಿಲ್ಲ, ಸ್ಟಾಫು ಇಲ್ವಂತೆ. ಎಲೆಕ್ಷನ್ ಮಾಡಕ್ಕೆ ದುಡ್ಡು ಇಲ್ಲ, ಸ್ಟಾಫು ಇಲ್ಲ. ಹಂಗಂದ್ರೆ ಬ್ರ್ಯಾಂಡ್ ಬೆಂಗಳೂರು ಇದೆಲ್ಲ ಅವ್ರಿಗೆ ನೆನಪು ಮಾಡ್ಬೇಕಾಗ್ತದೆ ಅವಾಗವಾಗ. ಮತ್ತೆ ಹಳೆಯ ಯೋಜನೆಗಳಿಗೆ ಅನುದಾನ ಇಲ್ಲ, ಹೊಸ ಯೋಜನೆ ಜಾರಿಗೆ ಇಚ್ಛಾಶಕ್ತಿನೂ ಇಲ್ಲ. ಏನ್ ಮಾಡ್ಬೇಕು? ಇದನ್ನ ಯಾರನ್ನ ಕೇಳಬೇಕು? ಇದನ್ನೇ ನಾವು ಪ್ರತಿಪಕ್ಷವಾಗಿ ಕೇಳ್ತಾ ಇರುವಂತದ್ದು. ಆದ್ರೆ ನೀವು ಬರೀ ಗುಂಪುಗಾರಿಕೆಯಲ್ಲಿ, ಗೊಂದಲದಲ್ಲಿ ಅನುದಾನ ಮೇಡಮ್, ಕುಡಿಯುವ ನೀರು ಇವತ್ತು ಅತ್ಯಂತ ತುಂಬಾ ಮಹತ್ವವಾದದ್ದು. ಅವರ ಶಾಸಕ, ಆಳಂದದ ಶಾಸಕ BR ಪಾಟೀಲ್ ಅವರು ಏನ್ ಬಿಡುಗಡೆ ಮಾಡಿದ್ದಾರೆ, ₹1 ಕುಡಿಯೋ ನೀರಿಗೆ ನಾವು ಬಂದಿಲ್ಲ ಅಂತ ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾರೆ. ನೀವು ಜೀವಂತ ಸಮಸ್ಯೆಗಳು ಯಾವ್ದಿದೆ ಇವಾಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂದಾಗ ನಮ್ಗೆ ಪದೇ ಪದೇ ಕುರ್ಚಿ ಕಿತ್ತಾಟ ಅಂದಾಗ ನಾವೇನ್ ಹೇಳಕ್ಕಾಗುತ್ತೆ ಮೇಡಮ್? ಅಲ್ಲಿ ಅಲ್ಲ, ಆಯ್ತು, ಮೇ ಫಸ್ಟ್ ವೀಕಲ್ಲಿ ಆ ಕುರ್ಚಿಯಲ್ಲಿ DK ಶಿವಕುಮಾರ್ ಅವರು ಬಂದು ಕುತ್ಕೊಂಡ ತಕ್ಷಣ ನೀವು ಹೇಳಿದ ಇಷ್ಟೋ ತನಕ ಹೇಳಿದ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗ್ಬಿಡುತ್ತಾ ಮೇಡಮ್? ಮುಂದಿನ ಸೀಟಲ್ಲಿ ಕುಂತಿರೋನು, ಹಿಂದಿನ ಸೀಟಲ್ಲಿ ಕುಂತಿರೋನು ಕುತ್ಕೊಂಡ್ರೆ ಯಾವ ವ್ಯತ್ಯಾಸನೂ ಆಗಲ್ಲ ಮೇಡಮ್. ಅದು ಹಾಗೆ ಇರುತ್ತೆ. ಅದಲ್ಲಿ ಜನ 2 ವರ್ಷ ಸಹಿಸ್ಕೊಳ್ಳೇಬೇಕಾಗತ್ತೆ. ಇಡೀ ಶಾಪ ಆಗ್ತಾ ಇದಾರೆ, ಅದು ಬದಲಾಯಿಸ್ತಾರೆ. ಆಯ್ತು, 28ಕ್ಕೆ ನೀವು ಬಂದ ತಕ್ಷಣ ಏನಾದ್ರು ಬದಲಾವಣೆ ಆಗ್ಬಿಡುತ್ತಾ? ನೀವು ಬಹಳ ವಿಶ್ವಾಸದಲ್ಲಿ ನಾವ್ ಹೇಳೋದೇನೋ ಗೊತ್ತಾ ಮೇಡಮ್, ಮೂಲಭೂತ ಸೌಕರ್ಯಗಳಿಗೆ ಜನರಿಗೆ ಏನ್ ಬೇಕು, ಮೂಲಭೂತ ಸೌಕರ್ಯಗಳಿಗೆ ಸಾಮಾಜಿಕ ಬದ್ಧತೆ ಗ್ಯಾರಂಟಿ ತರ ಏನಿರುತ್ತೋ ಮೂಲಭೂತ ಸೌಕರ್ಯನೂ ಬೇಕಲ್ವಾ? ಇವತ್ತು ಇಡೀ ಬೆಂಗಳೂರು ರಸ್ತೆಗಳಲ್ಲಿ ಬರೀ ಗುಂಡಿಮಯ ಆಗಿರುವಂತದ್ದು ಮೂಲಭೂತ ಸೌಕರ್ಯ ಅಲ್ವಾ? ನೀರು ಮೂಲಭೂತ ಸೌಕರ್ಯ ಅಲ್ವಾ? ಇವಾಗ ಇದರಲ್ಲಿ ಪರೀಕ್ಷೆ ಸಮಯಗಳಿರ್ಬೋದು, ಬೇರೆ ಬೇರೆ ಇದ್ರ ಮಾಡಿದ ಅನ್ಶೆಡ್ಯೂಲ್ಡ್ ಪವರ್ ಕಟ್ಟಿಂಗು ಯಾವ್ದು ಏನ್ ಶೆಡ್ಯೂಲ್ಡೇ ಇಲ್ಲ. ಆಮೇಲೆ ರೈತರು ಏನ್ ಮಾಡ್ತಾರೆ ಇದಲ್ಲಿ? ಇಷ್ಟೆಲ್ಲ ಗೊಂದಲ ಇರ್ಬೇಕಾದಾಗ ಈ ಒಂದು 3 ಜ್ವಲಂತ ಸಮಸ್ಯೆಗಳಿಗೆ ಸರ್ಕಾರ ಏನಾದ್ರೂ ಒಂದು ಮಾತಾಡಿದ್ಯಾ? ಇಲ್ಲ. ನಾವು ಕೇಳ್ತಾ ಇರುವಂತದ್ದು ಸಮಸ್ಯೆಗಳ ಬಗ್ಗೆ ಮಾತಾಡಿ. ನಿಮ್ಮ ಸಮಸ್ಯೆ 3 ವರ್ಷದಿಂದ ಇದ್ದೇ ಇದೆ, ಜನರ ಸಮಸ್ಯೆ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ತಿಮ್ಮೇಗೌಡ್ರೆ ನೀವು ಹೇಳಬೇಕು, ಉಪಚುನಾವಣೆಯ ರಿಸಲ್ಟ್ಸ್ ನೋಡ್ಕೊಂಡು ಏನಾದ್ರು ನಿರ್ಧಾರ ತಗೊಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕಾಯ್ಕೊಂಡಿದ್ಯಾ ಹೆಂಗೆ ಅಂತ? ಮೇಡಮ್, ಇಲ್ಲಿ ಒಂದು ಕಾಂಗ್ರೆಸ್ ವಕ್ತಾರ ಮಾತಾಡಿ ನೋಡಿದ್ರೆ ಎಷ್ಟು ಸುಳ್ಳು ಹೇಳ್ತಾರೆ ಅಂತಂದ್ರೆ ಅಷ್ಟು ಸುಳ್ಳು ಹೇಳ್ತಾರೆ. ಹೇಗದು? ಬಣ ಇಲ್ಲ, ಕಚ್ಚಾಟ ಇಲ್ಲ, ಎಲ್ಲ ನಮ್ದೆಲ್ಲ ಸೂಪರ್ ಆಗಿದೆ ಅಂತ ಹೇಳಿದ್ರಲ್ಲ ಮೇಡಮ್. ಅವ್ರ ನಾಯಕರು ಹೇಳ್ತಿದ್ದಾರೆ, ನಾವ್ ಯಾರು ಅಲ್ಲ, ವಿರೋಧ ಪಕ್ಷದ JDS ಅಲ್ಲಿ BJP ಹೇಳ್ತಿಲ್ಲ, ಅವ್ರ ಪಕ್ಷದ ನಾಯಕರು ಹೇಳ್ತಿದ್ದಾರೆ. ಜೊತೆಗೆ ಜನಗಳು ಚೀತು ಅಂತ ಮಾತಾಡ್ಕೊತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಇದು ನಾವ್ ಹೇಳ್ತಲ್ಲ. ಒಂದು ಈ ಬಣ ಬಡಿದಾಟ, ನೀವು ಅವಾಗ ಹೇಳ್ತಾ ಇದ್ರಿ, ಬಣ ಬಡಿದಾಟ ಮತ್ತೆ ಕುರ್ಚಿ ಕದನ ಮತ್ತೆ DCM ಹುದ್ದೆಗಳು, ಇದ್ರ ಬಗ್ಗೆ ಮಾಡಿರೋಷ್ಟು ಚರ್ಚೆಗಳು ಸರ್ಕಾರ ಆಗಲಿ ನಾವುಗಳಾಗ್ಲಿ ಅಭಿವೃದ್ಧಿ ಬಗ್ಗೆ ಮತ್ತೆ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಆಗಿಲ್ಲ ಅಲ್ವಾ ಮೇಡಮ್? ಇಷ್ಟು ದಿವಸ. ಆಮೇಲೆ ಇವತ್ತು ಕಾಂಗ್ರೆಸ್ನ ಏನು ಸಚಿವರು ಇರ್ಬೋದು, ಮತ್ತೆ ಶಾಸಕರು ಇರ್ಬೋದು, ಮತ್ತೆ ಉಪಮುಖ್ಯಮಂತ್ರಿಗಳು ಇರ್ಬೋದು, ಯಾರೇ ಇರ್ಬೋದು, ದೆಹಲಿಗೆ ಹೈಕಮಾಂಡ್ ನೋಡೋದಕ್ಕೆ ಪ್ರಯಾಣ ಮಾಡಿದಾರಲ್ಲ, ನಮ್ಮ ರಾಜ್ಯ ಸರ್ಕಾರದ ಜನರ ತೆರಿಗೆ ದುಡ್ಡಲ್ಲಿ ಪ್ರಯಾಣ ಮಾಡಿದಾರಲ್ಲ, ಆ ಒಂದು ಪ್ರಯಾಣವನ್ನ ಕೇಂದ್ರ ಸರ್ಕಾರದ ಜೊತೆಗೆ ಕೇಂದ್ರದ ಇಲಾಖೆ ಮೀಟ್ ಮಾಡೋದಕ್ಕೆ, ಕೇಂದ್ರ ಸಚಿವರು ಮೀಟ್ ಮಾಡೋದಕ್ಕೆ, ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ, ನಮ್ಮ ರಾಜ್ಯಕ್ಕೆ ಅನುದಾನ ತರದ ಬಗ್ಗೆ ಮಾತಾಡೋದಕ್ಕೆ ಹೋಗಿದ್ದಿದ್ರೆ ಇವತ್ತು ನಮ್ಮ ರಾಜ್ಯಕ್ಕೆ ಇನ್ನೂ ಸ್ವಲ್ಪ ಸಮೃದ್ಧಿಯಾಗಿರ್ತಾ ಇತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ನೋಡಿರ್ತಕ್ಕಂಥದ್ದು ಎಷ್ಟು ಬಾರಿ ಹೋಗಿದ್ದಾರೆ ಮೇಡಮ್. ಬರೀ ಇನ್ನೊಂದು ಮೊನ್ನೆ ಸನ್ಮಾನ್ಯ DK ಶಿವಕುಮಾರ್ ಮತ್ತೆ ಅವ್ರ ಬ್ರದರ್ ಬಂದ ತಕ್ಷಣ ಇಲ್ಲಿಂದ ಯಾರ್ಯಾರು ಹೋಗಿದ್ದಾರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಟೀಮ್ ಆಪ್ ದ ಬಳಗ ಯಾರು ಹೋಗಿದ್ದಾರೆ ಅವ್ರು ಹೇಳ್ಬಿಟ್ರೆ ಚಂದ. ಆದ್ರೆ ನಾನು ಹೇಳ್ಬಿಡ್ತೀನಿ ಕೇಳಿ. ಮಹಾದೇವಪ್ಪರ್ ಹೋಗಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ಹೋಗಿದ್ದಾರೆ, ಸತೀಶ್ ಜಾರಕಿಹೊಳಿ ಹೋಗಿದ್ದಾರೆ, ಸಾಯಂಕಾಲ ರಾಯರೆಡ್ಡಿ ಅವರು ಕೂಡ ಹೋಗ್ತಿದ್ದಾರೆ, ಇನ್ನೂ ಪ್ಲಸ್ ಇದ್ದಾರೆ. ಏನ್ ಹೋಗ್ತಿದ್ದಾರೆ? ಏನು ಉದ್ದೇಶ ಮೇಡಮ್? ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಕೇಂದ್ರ ಸಚಿವರನ್ನ ಮೀಟ್ ಮಾಡಕ್ ಇರ್ಬೋದು, ಏನೋ ಯೋಜನೆ ತರಕ್ ಇರ್ಬೋದು ಮೇಡಮ್, ಕುಮಾರಸ್ವಾಮಿ ಅವರನ್ನ ಮೀಟ್ ಜೊತೆ ಹೋಗ್ತಾ ಇರ್ತಾನೆ. ಮತ್ತೆ ಯಾರು ಹೋಗಿದ್ದಾರೆ? ನಾಳೆನೋ ಓಕೆ, ಮಹಾದೇವಪ್ಪರ್ದು ಒಂದೇನೋ ಕೇಂದ್ರ ಸಚಿವರ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ, ಓಕೆ. ಆದ್ರೆ ಬೇರೆ ಏನ್ ಮಾಡ್ತಿದ್ದಾರೆ ಇವರು? ಹೈಕಮಾಂಡ್ ಮೀಟ್ ಮಾಡ್ತೀವಿ, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಆಲ್ರೆಡಿ ಮೀಟ್ ಮಾಡಿದ್ದಾರೆ, ಸುರ್ಜೇವಾಲ ಮೀಟ್ ಮಾಡಿದ್ದಾರೆ, ಸನ್ಮಾನ್ಯ ಖರ್ಗೆ ಸಾಹೇಬ್ರು ಮೀಟ್ ಮಾಡಿದ್ದಾರೆ. ನಾವು ನೋಡಿ ಮೇಡಮ್ ಮಾಡ್ಕೊಳ್ಳೋದು, ಅವ್ರ ಹೈಕಮಾಂಡ್ ಬೇಡ ಅಂತಿಲ್ಲ. ಆದ್ರೆ ನಮ್ಮ ಮಿತ್ರ ಹೇಳಿದಾಗೆ ಇವತ್ತು ನೀರಿನ ಹಾಹಾಕಾರ ಜಾಸ್ತಿ ಆಗ್ತಾ ಇದೆ ಕರ್ನಾಟಕದಲ್ಲಿ. ಜೊತೆಗೆ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆ ಕೊಟ್ಟಿದೆ, ಈ ಸಾರಿ ಮಳೆ ಕಡಿಮೆ ಇರುತ್ತೆ ಅಂತೇಳಿ. ಇಂಥ ಸಮಯದಲ್ಲಿ ನಮ್ಮ ರಾಜ್ಯಕ್ಕೆ ಜನಗಳಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇವರು ಚರ್ಚೆ ಮಾಡೋದು ಬಿಟ್ಬಿಟ್ಟು ಒಂದ್ ಕಡೆ ಅವ್ರದೇ ಪಕ್ಷದ ಶಾಸಕರು ಅನುದಾನ ಇಲ್ಲ ಅಂತೇಳಿ ಗಲಾಟೆ ಮಾಡ್ತಿದ್ದಾರೆ, ಗೋಳಾಡ್ಕತ್ತಿದ್ದಾರೆ. ಇನ್ನೊಂದು ಕಡೆ ನಮ್ಮ ರಾಜ್ಯದ ಜನತೆ
ಕಷ್ಟದಲ್ಲಿ ಕಣ್ಣೀರ ಕೈ ತೊಳಿತಾ ಇದ್ರೆ ಇವ್ರು ಆರಾಮಾಗಿ ಕುರ್ಚಿ ಕದನ ಅಂತ ಹೇಳಿದ್ರೆ ಅರ್ಥ ಇದೆ ಮೇಡಮ್. ಇಲ್ಲ ಆರಾಮಾಗಿ ಎಲ್ಲಿದ್ದಾರೆ ಪಾಪ ಅವ್ರು ಸ್ಟ್ರಗಲ್ ಮಾಡ್ತಿದ್ದಾರೆ. ಈ ಸಮಸ್ಯೆಗಳನ್ನ ಬಿಟ್ಟು ಕುರ್ಚಿ ಕದನ ಅಂತ ಮಾಡ್ತಾ ಇದ್ರೆ ಜನ ಕ್ಷಮಿಸ್ತಾರೆ ಮೇಡಮ್. ಖಂಡಿತ ಜನಗಳ ಶಾಪಕ್ಕೆ ಒಳಗಾಗ್ತಾರೆ. ಒಂದು ಮೇಡಮ್, ಇಲ್ಲಿ ಇನ್ನೊಂದು ನೋಡಿ, ನಮ್ಮ ಮಿತ್ರ ಹೇಳಿದಾಗ GBI ಎಲೆಕ್ಷನ್ ಬಗ್ಗೆ ಮಾತಾಡೋದು, ಇವ್ರಿಗೆ ಯಾವುದೇ ಕಾರಣಕ್ಕೂ ನೈತಿಕತೆನೇ ಇಲ್ಲ. ಯಾಕೆಂದ್ರೆ ಏನ್ ಹೇಳಿದ್ರು, ನಾವು ಬಂದು ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಚುನಾವಣಾ ಆಯುಕ್ತರ ಮುಖಾಂತರ ಹೇಳಿಸ್ತಾರೆ ನಮ್ಮಲ್ಲಿ ಸಿಬ್ಬಂದಿ ಇಲ್ಲ, ನಮ್ಮಲ್ಲಿ ಹಣ ಇಲ್ಲ ಅಂತ. ಮೇಡಮ್ ಏನಾಗ್ತಾ ಇದೆ ಮೇಡಮ್ ಅಂದ್ರೆ ಇವ್ರು ಒಪ್ಕೊಂಡಂಗಾಯ್ತು ಖಜಾನೆ ಲೂಟಿ ಆಗೋಗಿದೆ, ಖಜಾನೆ ದುಡ್ಡಿಲ್ಲ ಅಂತೇಳಿ. ಸುಪ್ರೀಂ ಕೋರ್ಟ್ ಆ ರೀತಿ ಚೀಮಾರಿ ಹಾಕಿದ್ರು ಕೂಡ ಇವ್ರು ಆ ರೀತಿ ಕೊಡಿಸ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕಿದೆ ರಾಜ್ಯ ಸರ್ಕಾರ, ಏನ್ ಮಾಡ್ತಾ ಇದ್ದಾರೆ? ರೈಟ್ ಇನ್ನು ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡೋಣ. ಮೇ 4ರ ಉಪಚುನಾವಣೆಯ ರಿಸಲ್ಟ್ಸ್ ಮೇ ಫಸ್ಟ್ ವೀಕಿನ ಬೆಳವಣಿಗೆಗೆ ಏನಾದರೂ ಒಂದು ದಿಕ್ಸೂಚಿ ಅಂತ ಹೇಳ್ಬೋದಾ? ಅಲ್ಲ, ಯಾವಾಗಲೂ ಕೂಡ ನೋಡಿ, ಜನರು ಏನು ತೀರ್ಪನ್ನು ಕೊಡ್ತಾರೆ, ಸೊ ಅದು ಸಹಜವಾಗಿ ಒಂದು ಸರ್ಕಾರದ ಒಂದು ಅಭಿವೃದ್ಧಿಯನ್ನು ಮೆಚ್ಚಿಕೊಂಡು ಕೊಡ್ತಕ್ಕಂಥದ್ದು. ನಾವು ಈಗ ನೋಡಿ, ಕಳೆದ ಚುನಾವಣೆ ನೋಡಿ, ಉಪಚುನಾವಣೆ ಇದೇ ರೀತಿಯಲ್ಲಿ BJPಯವರು ಬೊಬ್ಬೆ ಆಗ್ತಾ ಇದ್ರು. ಏನಂತ ನಾವು ಎಂತೆಂಥ ನೋಡಿ, ಉಪಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಪುತ್ರರು ಯಾವುದು ಶಿಗ್ಗಾವಿ, ಒಬ್ಬ ಅಲ್ಪಸಂಖ್ಯಾತರ ಒಬ್ಬ ಮುಖಂಡರು, ಅವರು 20,000 ಲೀಡಲ್ಲಿ ಗೆಲ್ತಾರೆ. ಇವತ್ತು ಇನ್ನ ಅನೇಕ ಉಪಚುನಾವಣೆಗಳು ನಡೆದು ಅದರಲ್ಲೂ ಕೂಡ ನಾವು ಕಾಂಗ್ರೆಸ್ ಗೆಲ್ತೀವಿ. ಅದ್ರ ಜೊತೆಗೆ ಈಗ ಬರ್ತಕ್ಕಂಥ ಏನು ಚುನಾವಣೆ ಇದೆ ಅದರಲ್ಲಿ ಯಾವುದೇ ಅನುಮಾನ ಬೇಡ, ಅತ್ಯಂತ ಹೆಚ್ಚಿನ ಬಹುಮತದಿಂದ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಗೆಲ್ತೀವಿ. ಅದ್ರ ಜೊತೆಯಲ್ಲಿ ಈ 2 ಕ್ಷೇತ್ರದಲ್ಲಿ ಗೆದ್ರೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರಾ? ಅಲ್ಲಲ್ಲ, ಒಂದ್ ನಿಮಿಷ ಮೇಡಮ್, ನಾವು ಈಗಾಗಲೇ ಹಲವಾರು ಬಾರಿ ಸ್ಪಷ್ಟಪಡಿಸಿದ್ದೇವೆ. ಇಲ್ಲಿ ನಮ್ಮ ಪಕ್ಷ ಒಂದೇ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಪದಾಧಿಕಾರಿಗಳಿಂದ MLA MP ಅಪ್ ಟು ಹೈಕಮಾಂಡ್ ವರೆಗೂ ಎಲ್ಲರೂ ಕೂಡ ಒಂದೇ. ಇವತ್ತು ಪಕ್ಷ ತೀರ್ಮಾನ ಮಾಡಿದ್ರೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿಗಳಾಗ್ತಾರೆ. ಪಕ್ಷ ತೀರ್ಮಾನ ಮಾಡ್ಬೇಕಷ್ಟೇ. ಪಕ್ಷಕ್ಕೆಲ್ಲಾನು ಗೊತ್ತಿರ್ತದೆ, ಅದು ಅಬ್ಸರ್ವ್ ಮಾಡುತ್ತೆ. ನಿಮ್ಗೆ ಅನೇಕ ಉದಾಹರಣೆಗಳು ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಇವತ್ತು ವೀರಪ್ಪ ಮೊಯ್ಲಿ ಅವರು ಈ ರಾಜ್ಯದಲ್ಲಿ ಒಬ್ಬ ಸಣ್ಣ ಸಮುದಾಯದವರು, ಅವ್ರು ಯಾವ ಲಾಬಿ ಮಾಡಿದ್ರು, ಮುಖ್ಯಮಂತ್ರಿ ಆಗಿ ಪಕ್ಷ ಗುರುತಿಸಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತು. ಡೆಮೋಕ್ರಸಿ ಮೇಡಮ್ ಅವರೇ. ಇವತ್ತು ನೋಡಿ, ನಿಜಲಿಂಗಪ್ಪನವರು ಅವರು ಮುಖ್ಯಮಂತ್ರಿ ಆದ್ರು ನಮ್ಮಲ್ಲಿ. ಅದಾದ ನಂತರ SM ಕೃಷ್ಣ ಅವ್ರನ್ನ ಮಾಡಿದ್ವಿ. ಆಮೇಲೆ ಧರ್ಮ್ ಸಿಂಗ್, ಒಂದು ಸಣ್ಣ ರಜಪೂತ್ ಸಮುದಾಯದವರು, ಮುಖ್ಯಮಂತ್ರಿ ಮಾಡ್ತೀವಿ. ಇವತ್ತು ರೋಸಯ್ಯ ಅಂತಾರ ಆಂಧ್ರದಲ್ಲಿ, ಸಣ್ಣ ಸಮುದಾಯ, ಮುಖ್ಯಮಂತ್ರಿ ಮಾಡ್ತೀವಿ. ಒಬ್ಬ ಅಲ್ಪಸಂಖ್ಯಾತರಿಗೆ ಸೇರಿದಂತ ಗುಲಾಂ ನಬಿ ಆಜಾದ್ ಅವ್ರನ್ನ ಜಮ್ಮು ಕಾಶ್ಮೀರದಲ್ಲಿ ಮುಖ್ಯಮಂತ್ರಿ ಮಾಡ್ತೀವಿ. ಯಾರು ಕೂಡ ಮುಖ್ಯಮಂತ್ರಿಗಳಿಗಾಗಿ ನಮ್ಮಲ್ಲಿ ಲಾಬಿ ಮಾಡಲ್ಲ. ನಾವು ದೆಹಲಿಗೆ ಹೋಗ್ತಕ್ಕಂಥದ್ದು ಸನ್ಮಾನ್ಯ DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯನವರು ಆಗಲಿ, ಈ ರಾಜ್ಯದ ಮುಖ್ಯಮಂತ್ರಿಗಳು, ಮಂತ್ರಿಗಳಿದ್ದಾರೆ, ಡೆಪ್ಟಿ CM ಇದ್ದಾರೆ, ಮಂತ್ರಿಗಳಿದ್ದಾರೆ, ಶಾಸಕರು. ಮೇಡಮ್, ಒಂದು ಪಕ್ಷದ ಶಾಸಕ ಈ ಸತಿನ ಏನಾದ್ರು DK ಶಿವಕುಮಾರ್ ಅವ್ರ ಮನೆಗೆ ಸಿದ್ದರಾಮಯ್ಯನವ್ರು ಹೋಗೋದು, ಸಿದ್ದರಾಮಯ್ಯನವ್ರ ಮನೆಗೆ DK ಶಿವಕುಮಾರ್ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಬಿಡ್ತಾರಾ? ಅಥವಾ ಲಂಚ್ ಬ್ರೇಕ್ಫಾಸ್ಟ್ ಆಗಿದೆ, ನೆಕ್ಸ್ಟ್ ಲಂಚ್? ಏನು JDSನವರು BJPಯವರು ಯಡಿಯೂರಪ್ಪನವ್ರ ಮನೆಗೆ ಯತ್ನಾಳ್ ಹೋಗ್ಲಿ, ಈಶ್ವರಪ್ಪನವ್ರನ್ನ ವಾಪಸ್ ಕರ್ಕೊಳ್ಳೋ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಲಿ. ಇವತ್ತು ಸಂತೋಷ್ ಮನೆಗೆ ಯಡಿಯೂರಪ್ಪನವ್ರು ಹೋಗ್ಲಿ, ಯಡಿಯೂರಪ್ಪನವ್ರ ಮನೆ ಸಂತೋಷ್ ಹೋಗ್ಲಿ, ನಮ್ಮಲ್ಲಿ ಅದ್ರ ಅವಶ್ಯಕತೆ ಇಲ್ಲ. ನಮ್ಮ ನಾಯಕರುಗಳಿದ್ದಾರೆ, ನಮ್ಮ ನಾಯಕರು ಎಲ್ಲ ಒಂದೇ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರ ಮನೆಗೆ ಹೋಗಿನೂ ಊಟ ಮಾಡ್ತಾರೆ. ಇವತ್ತು ಬಾಲಕೃಷ್ಣ ಯಾದವ್ ಕರೆದ್ರೆ ನಮ್ಮ ಗ್ರಾಮಕ್ಕೆ ಬಂದು ಅಲ್ಲಿನೂ ಊಟ ಮಾಡ್ತಾರೆ ಸಂದರ್ಭ ಇದ್ರೆ. ನಮ್ಮ ಪಕ್ಷದಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತರಿಗೆ, ಸಿದ್ಧಾಂತಕ್ಕೆ ಬೆಲೆ ಕೊಡ್ತೀವಿ. ಇವತ್ತು ಪದವಿಗಳಿಗೆ ನಾವು ಬೆಲೆ ಕೊಡ್ತಕ್ಕಂಥದ್ದಲ್ಲ. ಅದೇನಿದ್ರು BJP ಅವರಿಗೆ ಇನ್ನೂ ಹಂಗಾದ್ರೆ ನಿಮ್ಮ ಹತ್ರ ಮಾತಾಡಕ್ಕಿದೆ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವರ ತ್ಯಾಗ, ಪಕ್ಷ ಸಂಘಟನೆಯಲ್ಲಿ ಅವ್ರು ಹಾಕಿದಂಥ ಎಫರ್ಟ್ ಬಗ್ಗೆನೂ ಮಾತಾಡಿದ್ರಿಂದಾಗಿ ನನಗಿನ್ನೂ ಪ್ರಶ್ನೆಗಳಿದ್ದಾವೆ. ಬಟ್ ಮೇ 4ಗೆ ಬರುವಂಥ ರಿಸಲ್ಟ್ಸ್ ಮೇಲೆ ಏನಾದರೂ ಡಿಪೆಂಡ್ ಆಗುತ್ತಾ ಇದು ಯದುಕುಮಾರ್ ಗೌಡ್ರೆ? ಮೇಡಮ್, ಏನೂ ಆಗಲ್ಲ. ಮತ್ತೆ ಇವ್ರು ಹೇಳೋವಂಥದ್ದು ಏನಂತಾರೆ, ಅವ್ರ ಮನೆಗೆ ಇವ್ರು ಹೋಗ್ಲಿ, ಅವ್ರ ಮನೆಗೆ ಇವರು ಬಂದು ಊಟ ಮಾಡಿದ್ರು, ಇವ್ರ ಮನೆಗೆ ಅವರು ಬಂದು ಊಟ ಮಾಡಿದ್ರು. ಜನರ ಮನೆಗೆ ಏನು ಬಂದ್ರೆ ಬೆಲೆ ಏರಿಕೆ ಬಂತು, ಜನರ ಮನೆಗೆ ಬೆಲೆ ಏರಿಕೆ ಬಂತು. ಸರಿ ಸ್ವಾಮಿ, ನೀವು ಉಪಚುನಾವಣೆಯಲ್ಲಿ ತುಂಬಾ ಗೆಲ್ತೀರಾ, ಯಾಕೆ ಜಬ್ಬಾರ್ ರಿಸೈನ್ ಮಾಡ್ಬಿಟ್ರು? ಯಾಕೆ ಅಲ್ಪಸಂಖ್ಯಾತರ ಘಟಕದಿಂದ ಜಬ್ಬಾರ್ ಅವರನ್ನು ಮುಕ್ತಗೊಳಿಸಲಾಗಿತ್ತು? ಎಲೆಕ್ಷನ್ ಗೆಲ್ತಾ ಇದ್ದೀತಾನೆ ನಾವು. ಅಲ್ಪಸಂಖ್ಯಾ ನಾನು ಇವತ್ತು ಪ್ರಚಾರಕ್ಕೆ ಬಂದು ನಿಮ್ಮನ್ನ ಬೈತಾರೆ, ಅದು ನಿಮ್ಮ ಸ್ಥಿತಿ. ನೀವು ಕೇಳಿಸ್ಬೇಕಾಗತ್ತೆ. ನನ್ನ ಸಮಯ ಆಮೇಲೆ ರಿಸಲ್ಟ್ ಬರೋದ್ಕಿಂತ ಮುಂಚೆನೆ
ಪಾಪ ಪೊಲಿಟಿಕಲ್ ಅಡ್ವೈಸರ್ ನಜೀರ್ ಅಹಮದ್ ಅವ್ರನ್ನ ರಾಜೀನಾಮೆ ತಗೊಂಡ್ಬಿಡ್ತಾರೆ. ರಾಜೀನಾಮೆ ತಗೊಳ್ತಕ್ಕಂಥದ್ದಲ್ಲ ಆಮೇಲೆ ಸರ್. ಒಂದ್ ನಿಮಿಷ ಸರ್, ಅದು ಮುಗಿಸಾಯ್ತು. ಮುಖ್ಯಮಂತ್ರಿಗಳ ಪರಮಾಧಿಕಾರ. ಇದಾದ್ಮೇಲೆ ಮೇಡಮ್, ಯಾಕಂದ್ರೆ ಅಲ್ಲ ಅದರ ಅರ್ಥ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಬಲವನ್ನ ಹಂತ ಹಂತವಾಗಿ ಕುಗ್ಗಿಸಿ ಹೈಕಮಾಂಡ್ ಹೋಗಿ ಅವರಿಗೆ ಆಪ್ತರೆನ್ನುವ ಎಲ್ಲರನ್ನು ತಲೆದಂಡ ಮಾಡಿ ಕೊನೆಗೆ ಅವರ ಹೆಗಲ ಮೇಲೆ ಕುತ್ಕೊಂಡು ಮುಖ್ಯಮಂತ್ರಿಗೇನೋ ಏನೋ ಇದ್ ಮಾಡೋ ಕುರ್ಚಿ ಕಿತ್ತಾಡ್ತಾರೆ ಅಂತ ಇರುತ್ತೆ. ಅವರಿಗೆ ಎಲ್ಲಾ ಶಾಸಕರು ಆಪ್ತಾರೆ, ಕಾರ್ಯಕರ್ತರು ಆಪ್ತಾರೆ. ಇಲ್ಲಿ ಅವರು ಬಣ ಸಿದ್ದರಾಮಯ್ಯನವರು ಫಾಲೋವರ್ಸ್, ಇವ್ರ ಫಾಲೋವರ್ಸ್ ಅಂತಿಲ್ಲ. ಯಾಕೆ ನಜೀರ್ ಅಹಮದ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಲ್ವಾ? ನಜೀರ್ ಅಹಮದ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಫಾಲೋ ಮಾಡಲ್ವಾ? ಜಮೀರ್ ಅಹಮದ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಲ್ವಾ? ಮಾದೇವಪ್ಪನವರು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಲ್ವಾ? ಅಥವಾ ಒಳ್ಳೆ 224 ಜನ ಮನೆಯಲ್ಲಿ ಹೆಸರು ಸರ್. ಇಲ್ಲಿ ಕೇಳಿ, ಸಂತೋಷ್ ಅವ್ರದ್ದು ಯಡಿಯೂರಪ್ಪ ಸಮಸ್ಯೆ ಬಗೆಹರಿಸ್ಕೊಳ್ರಿ. ಇವತ್ತು ನಿಮ್ಮ ಏನು 8 ಜನ GM ಸಿದ್ದೇಶ್ವರ ರಾಜ್ಯಾಧ್ಯಕ್ಷರಿಗೆ ವಿರುದ್ಧವಾಗಿ ಮೀಟಿಂಗ್ ಮಾಡ್ತಾರಲ್ಲ ದಾವಣಗೆರೆಯಲ್ಲಿ, ರೇಣುಕಾಚಾರ್ಯ ಅವರು KN ರಾಜನ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ತನ್ನ ಆಪ್ತ ಶಾಸಕರನ್ನು ಉಳಿಸಿಕೊಳ್ಳುವ ಧೈರ್ಯತನ ಮುಖ್ಯಮಂತ್ರಿ ಮಾಡಬೇಕು. ಯಾಕೆ ಸುಮ್ಮನಿದ್ದಾರೆ ಅಂತ ಕೇಳಿದಂತದ್ದು, ಯಾಕೆ ಅಸಹಾಯಕರಾಗಿದ್ದಾರೆ ಅಂತ ಕೇಳಿದಂತದ್ದು, ಇದಕ್ಕೆ ಉತ್ತರ ಕೇಳಿದಂತದ್ದು. ಮತ್ತೆ ಇವ್ರು ಹೇಳಿದ್ರು ವೀರಪ್ಪ ಮೊಯ್ಲಿ ಅವರನ್ನ ಸಣ್ಣ ಮುಖ್ಯಮಂತ್ರಿ ಮಾಡಿದ್ರು ಕಾಂಗ್ರೆಸ್ ಅಂತ. ಅದ್ರ ಹಿಂದೆ ಇಡೀ OBC ನಾಯಕ ಬಂಗಾರಪ್ಪನವರನ್ನ ತೆಗೆದಿ ಬಂಗಾರಪ್ಪನವ್ರನ್ನು ಮಾಡಿದ್ವಲ್ರಿ ಮುಖ್ಯಮಂತ್ರಿ. ಬಂಗಾರಪ್ಪನವ್ರನ್ನು ಪದಚ್ಯುತಗೊಳಿಸಿದ್ರಿ. ನಿಮ್ಮಲ್ಲಿ ಒಂದು ಉದಾಹರಣೆ ಹೇಳ್ರಿ, ಈ ರಾಜ್ಯದಲ್ಲಿ ಯಡಿಯೂರಪ್ಪ ಬೇರೆ ಯಾರನ್ನ ನೀವು ಸದಾನಂದ ಮಾಡಿದ್ರೆ, ಬೇರೆ ಸಣ್ಣ ಸಣ್ಣ ಸಮುದಾಯಗಳಿಗೆ ಯಾರಿಗೆ ಮಾಡಿದ್ರು ಮುಖ್ಯಮಂತ್ರಿ ಹೇಳ್ರಿ. ಮೇಡಮ್, ಈ ತರ ಇರ್ಬೇಕಾದಾಗ, ಇಷ್ಟು ದೊಡ್ಡ ಸಮಸ್ಯೆಗಳಿರ್ಬೇಕಾದಾಗ, ಮ್ಯಾಮ್ ಇನ್ನೊಂದು ಹೇಳುವಂಥದ್ದು, ಯಾರು ಆರೋಗ್ಯ ಸಚಿವರಿದ್ದಾರೆ, ಇಡೀ ಕರ್ನಾಟಕದ ಆರೋಗ್ಯದ ಇಲಾಖೆಗಳದ್ದು ಅಸ್ತವ್ಯಸ್ತ ಆಗಿರುವಂತದ್ದು ನಾವು ಸದನದಲ್ಲಿ ಪ್ರಶ್ನೆ ಮಾಡಬೇಕಾದ. ಯಾಕಂದ್ರೆ ಜನಪರವಾದ ಪ್ರಶ್ನೆ ಕೇಳಲೇಬೇಕಾಗುತ್ತೆ ಇದೇ ವೇದಿಕೆ ಅನ್ನೋದು. ಎಲ್ಲ ಸರಿ ಇದೆ ಅಂತ ಸದನದಲ್ಲಿ, ಜಿಲ್ಲಾಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ, ಶುಶ್ರೂಷರಿಲ್ಲ, ಸ್ಕ್ಯಾನಿಂಗ್ ಮಿಷಿನ್ಸ್ ಏನು ಇದು ನೋಟಿಫಿಕೇಶನ್ಸ್ ಕೊಟ್ಟಿದ್ದಾರೆ ಬೇರೆ ತಂಡಕ್ಕೆ, ಅವ್ರಿಗೆ ಅಮೌಂಟ್ ಪಾವತಿಸಿಲ್ಲ, ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ, ಸ್ಕ್ಯಾನಿಂಗ್ ಮಿಷಿನ್ ವರ್ಕ್ ಆಗ್ತಾ ಇಲ್ಲ. ಇದು ಇಡೀ ರಾಜ್ಯದ ಜಿಲ್ಲಾಸ್ಪತ್ರೆಗಳಲ್ಲಿರೋ ವ್ಯವಸ್ಥೆ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಇವತ್ತೇ. ಜೀವಂತವಾಗಿ ನಾವು ಮಾಡಿದ್ವಿ. ಸ್ಕ್ಯಾನಿಂಗ್ ಇದಕ್ಕೆ ಅವರಿಗೆ ಹಣ ಪಾವತಿಸಿಲ್ಲ ಸರ್ಕಾರ. ಜನ ಸ್ಕ್ಯಾನಿಂಗ್ ಪ್ರೈವೇಟ್ ಹೋಗ್ತಾ ಇದ್ದಾರೆ, ಸರ್ಕಾರಿ ದುಡ್ಡು ಕೊಡದೆ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಮಾತ್ರೆನೂ ಸಿಗಲ್ಲ ಅಂತಿದ್ದಾರೆ ಸರ್. ಔಷಧಗಳನ್ನ ಜಿಲ್ಲಾಸ್ಪತ್ರೆ ಸ್ಟಾಕ್ ಇಲ್ಲ. ಇದು ಇಡೀ ವಿಶ್ವವೇ ಕೊರೋನಾ ಅಂತ ಹೇಳಿ ಜನ ಸಾಯ್ತಾರೆ. ಇವತ್ತಿಂದ ಹೇಳಿ ಸರ್, ಕೊರೋನಾದಲ್ಲಿ ದುಡ್ಡು ಹೊಡೆಯಕ್ಕೆ ಹೋದ್ರು ಇವರು. ಇವತ್ತು ಪ್ರಸ್ತುತ ಮಾತಾಡಬೇಕು. ಏನು ದಿನೇಶ್ ಗುಂಡ್ರಾವ್ ಅವರು ಇದ್ದಾರೆ, ಇವತ್ತು ಕೂಡ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ರಾಜ್ಯದ ಎಲ್ಲ ತಾಲೂಕು ಅನಾರೋಗ್ಯದಿಂದ ಪೀಡಿತವಾಗಿದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅನಾರೋಗ್ಯದಿಂದ ಪೀಡಿತವಾಗಿದೆ, ಅನಾರೋಗ್ಯದಿಂದ ಪೀಡಿತವಾಗಿದೆ. 250 ಕೋಟಿ ರೂಪಾಯಿ ನಾವು ಅನಾರೋಗ್ಯದಿಂದ ಇವತ್ತು ರಿಲೀಸ್ ಮಾಡಿದ್ವಿ. ಇವತ್ತು ಯಾವುದೇ ಜನಗಳು ಕೂಡ ಈ ಬಿಸಿಲು ತಾಪಮಾನದಿಂದ ಹವಾಮಾನ ಏನು ವೈಪರೀತ್ಯ ಆಗಿದೆ, ಸೊ ಇದರಿಂದ ತೊಂದರೆಗೊಳ್ಳಬಾರದು ಅಂತೇಳಿ ನಾವು ಸಪರೇಟ್ ಪ್ರತಿ ನಿಗಾ ಘಟಕಗಳು ಮಾಡಿದ್ವಿ. ನಾವು ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಗೋಸ್ಕರ ನಮ್ಮ ಸರ್ಕಾರದಲ್ಲಿ 10,000 ಕೋಟಿ ರೂಪಾಯಿನ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದೀವಿ. ಇವತ್ತು ಜಿಲ್ಲಾಸ್ಪತ್ರೆಗಳ ನಿರ್ಮಾಣವನ್ನು ನಾವು ಮಾಡ್ತಾ ಇದ್ದೀವಿ. ಬಾಲಕೃಷ್ಣ ಯಾದವ್ ಅವರೇ, ಮೇಡಮ್, ಅಭಿವೃದ್ಧಿ ಬಗ್ಗೆ ಇವರಿಗೆ ABCD ಗೊತ್ತಿಲ್ಲ. ಯಾಕೆ ಇವತ್ತು ಸನ್ಮಾನ್ಯ ಇವತ್ತು ಹೇಳ್ತಾರೆ ಕುರ್ಚಿಗೋಸ್ಕರ ಕಿತ್ತಾಡಲ್ಲ ಅಂತೇಳಿ. ಇವತ್ತು ಈ ದೇಶದ ಜನರಿಗೆ ಮನ್ನಡಿಸಿ ಯುವಕರಿಗೆ ಉದ್ಯೋಗ ಕೊಡಲಿಲ್ಲ ನರೇಂದ್ರ ಮೋದಿ ಅವರು. ಇವ್ರು ಮಾಡ್ತಿರೋದೇನು, ಸರ್ಕಾರಗಳು ಕೆಡಬಹುದು, ಅದು ಕುರ್ಚಿ ಕದ್ನ ಅಲ್ವಾ? ಶಾಸಕರುಗಳು ಖರೀದಿ ಮಾಡ್ತಾರೆ ನೋಡಿ. ಚಡ್ಡಾ ಅವ್ರ 6 ಜನನ ಸಂಸದರನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರು, ಆಪರೇಷನ್ ಲೋಟಸ್. ಇವರಿಗೆ ಈ ದೇಶದ ಬಗ್ಗೆ ಒಂದು ಉದ್ಯೋಗದ ಬಗ್ಗೆ ಇದಿದೆಯಾ, ಅನ್ಎಂಪ್ಲಾಯ್ಮೆಂಟ್ ನಿವಾರಣೆ ಆಗ್ಬೇಕಂತ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ, ಯಾಕಂದ್ರೆ ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದೀರಾ. ಇದೆಲ್ಲದರ ನಡುವೆ ಹೈಕಮಾಂಡ್ ಮತ್ತು ರಾಜ್ಯ ಕಾಂಗ್ರೆಸ್ ಅಂದಾಗ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಇದು ಇವತ್ತಿನ ಚರ್ಚೆ ಅಲ್ವೇ ಅಲ್ಲ, 3 ವರ್ಷಗಳಿಂದ ಮಾಡ್ತಿರುವಂತಹ ಚರ್ಚೆ. ಆದರೆ ಹೈಕಮಾಂಡ್ ಏನು ಮಾಡ್ತು ಅಂತ ನಾವು ನೋಡೋದಾದರೆ ಸಮಸ್ಯೆನ ಪೋಸ್ಟ್ಪೋನ್ ಮಾಡ್ತಾ ಬಂತು. ಸಮಸ್ಯೆಗೆ ಸೊಲ್ಯೂಷನನ್ನು ಹುಡುಕಲಿಲ್ಲ, ಪರಿಹಾರವನ್ನು ಹುಡುಕಲಿಲ್ಲ. ಈಗಲೂ ಪರಿಹಾರವನ್ನು ಕೊಡಲಿಲ್ಲ ಅನ್ನೋದಾದರೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಸ್ವತಃ ಹೈಕಮಾಂಡ್ ಎದುರಿಸಬೇಕಾಗತ್ತೆ. ಈಗ ಹೈಕಮಾಂಡ್ ಅಂತ ಕರಿತೀವಲ್ಲ, ಆ ಹೈಕಮಾಂಡ್ ಸ್ಟ್ರಾಂಗ್ ಆಗಿದ್ದರೆ ಈ ಥರದ ಬೆಳವಣಿಗೆಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ.
ಕಳಸತಿ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದ್ದನ್ನು ನೆನಪು ಮಾಡ್ಕೊಳ್ಬೋದು, ಬಾಯಿ ಮುಚ್ಕೊಂಡು ಎಲ್ಲರೂ ಕೆಲಸ ಮಾಡಿ ಅಂತ ಹೇಳಿ. ಸೊ ಕಡೆ ಪಕ್ಷ ಒಂದು 4 ದಿವಸ ಆದರೂ ಸೈಲೆಂಟಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ರು. ಅಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋದಾದರೆ ಹೈ ಕಮಾಂಡ್ ಅಂತ ಕರಿತೀವಲ್ಲ, ಅದು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಹಾಗಾಗಿ ಹೇಳಿ ತಿಮ್ಮೇಗೌಡ್ರೆ, ಸ್ಟ್ರಾಂಗ್ ಆಗಿದೆಯಾ ಇಲ್ವಾ ಹೈಕಮಾಂಡು ಅಂತ? ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ. ಯಾಕೆಂತಂದರೆ ನಾವು ಸುಮಾರು ಅಂಶಗಳನ್ನ ಗಮನಿಸ್ಬೋದು. ಎಷ್ಟು ಬಾರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮಗ ಯತೀಂದ್ರವರು ನಮ್ಮ ತಂದೆನೇ 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ, ನಮ್ಮ ತಂದೆನೇ ಕುರ್ಚಿಯಲ್ಲಿ ಇರ್ತಾರೆ, ಇಲ್ಲ ಅದು ಆ ಥರ ಎಷ್ಟು ಸಾರಿ ಹೇಳಿದ್ದಾರೆ. ಏನಾದ್ರು ಮಾಡಿದ್ರ, KN ರಾಜಣ್ಣವರು ಹೇಳಿದ್ರು ಏನಾದ್ರು ಮಾಡಿದ್ರ. ಜೊತೆಗೆ ಅದೆಲ್ಲ ಜೊತೆಗೆ ಸನ್ಮಾನ್ಯ DK ಅವರು ಬೇರೆ ಎಲ್ಲರೂ ಅವ್ರ ಆಪ್ತ ಬಳಗ ಹೇಳಿದ್ರೆ ನೋಟಿಸ್ ಕೊಡೋದು ಅದು ಇದೆಲ್ಲ ಮಾಡ್ತಾರೆ. ಅವ್ರು ಹೇಳಿದ್ರೆ ಯಾರು ಕೊಡೋದಿಲ್ಲ. ಯಾರಿಗೆ ಯತೀಂದ್ರ ಅವ್ರಿಗಾಗಲಿ ರಾಜಣ್ಣವ್ರಿಗಾಗಲಿ ಕೊಡೋದಕ್ಕೆ ಆಗೋದಿಲ್ಲ. ಒಂದು ಕೊಡೋದಕ್ಕೆ ಆಗೋದಿಲ್ಲ, ಎಲ್ಲಿ ಕೊಟ್ಟಿದ್ದಾರೆ? ಅಲ್ಲ ಕೊಡ್ಬೋದೇನೋ, ಕೊಡಕ್ಕಾಗತ್ತಾ ಕೊಡಲ್ವಾ ಅಂತ. ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಬಳಗ ಇದೆಯಲ್ಲ, ಅವ್ರು ಸ್ಟ್ರಾಂಗ್ ಅನ್ನೋದಕ್ಕಿಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜಕೀಯ ಚಾಣಾಕ್ಷತನವನ್ನು ಯಾವ ರೀತಿ ಬೇಕಾದರೂ ಅವ್ರ ಗಾಳವನ್ನು ಉಡಿಸೋದಕ್ಕೆ ನಿಪುಣರಿದ್ದಾರೆ. ಹಾಗಾಗಿ 100ಕ್ಕೆ 100 ಅವ್ರು CM ಸ್ಥಾನನ ಬಿಟ್ಕೊಡೋದಿಲ್ಲ. ನಿಮ್ಗೂ ಅನುಭವ ಆಗಿದೆ, ಹಂಗಾಗಿ ಮಾತು ಸಿದ್ದರಾಮಯ್ಯ ಗೊತ್ತಿರ್ತಕ್ಕಂಥ ವಿಷಯ ಇದು. ಆದ್ರೆ ಇದು ಇವಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಗೊತ್ತಾಗ್ತಾ ಇದೆ, ನಾನು ಎಂತ ತಪ್ಪು ಕೆಲಸ ಮಾಡ್ಕೊಂಡೆ ಅಂತೇಳಿ. ಏನಾಗ್ತಾ ಇದೆ, ಅವರು ಕೂಡ CM ಆಗ್ತಾರೆ ಅಂತ ಇದ್ರು. ಯಾವಾಗ ಇವರು ಅಧಿಕಾರ ಒಂದ್ಸರಿ ಬಂದು ಏನು ಹೇಳಿದ್ರು, ಸನ್ಮಾನ್ಯ ಸಿದ್ದರಾಮಯ್ಯನವರು ನನಗೆ ಸ್ವಲ್ಪ ದಿವಸ ಬಿಟ್ಟರೆ, ನಾ ಜನಗಳಲ್ಲಿ ಬಂದಿದ್ದು ಮತ್ತು ಪೇಪರ್ಗಳಲ್ಲಿ ಮಾತಾಡಿದ್ದಲ್ವಾ, ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಯಾವತ್ತು ಹೈಕಮಾಂಡ್ ಹೇಳಿದ್ರು ನಾನು ಬಿಟ್ಕೊಡ್ತೀನಿ, ಯಾವತ್ತು ಹೈಕಮಾಂಡ್ ಏನು ಹೇಳ್ತದೋ ಹಂಗೆ ಕೇಳ್ತೀನಿ ಅಂತ ಹೇಳಿದ್ರು. ಇಲ್ಲ ಬಿಟ್ಕೊಡ್ತೀನಿ ಅಂತ ಏನು ಹೇಳಿಲ್ಲ. ಹೈಕಮಾಂಡ್ ಹೇಳಿದ್ರೆ ಅದೇ ಅಂತಿಮ. ಅಲ್ಲ, ಹೈಕಮಾಂಡ್ ಹೇಳಿದ್ರೆ ಹೆಂಗೆ, ಹೈಕಮಾಂಡ್ 1000 ಸ್ಟೇಟ್ಮೆಂಟ್ ಮಾಡಿ ಹೈಕಮಾಂಡ್ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀನಿ ಅಂತ ಹೇಳಿದ್ರಲ್ವಾ. ಆದ್ರೆ ಹೈಕಮಾಂಡ್ ಏನ್ ಮಾಡ್ತಾ ಇದ್ದಾರೆ, ಆದ್ರೆ ಪಕ್ಕದ ಆಪ್ತ ಬಳಗದಿಂದ ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟೇಟ್ಮೆಂಟ್ಗಳನ್ನ ಯಾವ ರೀತಿ ಕೊಡಿಸ್ತಾ ಇದ್ದಾರೆ, ಯಾರು ಕೊಡಿಸ್ತಾ ಇದ್ದಾರೆ. ಇವತ್ತು ಸನ್ಮಾನ್ ಸತೀಶ್ ಜಾರಕಿಹೊಳಿ ಏನ್ ಹೋಗಿದ್ದಾರೆ ನೋಡಿ. ಹಿಂದೆ ಕೂಡ ಒಂದ್ಸಾರಿ ಬಂದಿತ್ತು ಇದೇ ತರ ಇಶ್ಯೂ ಆದಾಗ, ಅವ್ರು ಏನೇನೆಲ್ಲ ಅದಕ್ಕೆ ತಕ್ಕದಾದಂತಹ ಯಾವ ರೀತಿ ಎಣಿಬೇಕೋ ಆ ರೀತಿ ಎಲ್ಲವನ್ನು ಎಣೆದು ಬಿಟ್ಬಿಟ್ರು. ಅವಾಗಾಗಿ ಏನಾದ್ರು ಸನ್ಮಾನ್ಯ DK ಶಿವಕುಮಾರ್ ಸೈಲೆಂಟ್ ಆದ್ರು. ಇವತ್ತೇನಾಗಿದೆ ಮೇಡಮ್ ನೋಡಿ, ಸೋನಿಯಾ ಗಾಂಧಿ ಮೇಡಮು ಮತ್ತೆ ಪ್ರಿಯಾಂಕಾ ಮೇಡಮು ಸನ್ಮಾನ್ಯ DK ಶಿವಕುಮಾರ್ ಪರ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಇವ್ರ ಪರ ಇಲ್ಲ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಸುಮಾರು ಟೈಮ್ ರಾಹುಲ್ ಗಾಂಧಿ ಅವರು ನೋಡಿ, ಸುಮಾರು ಟೈಮ್ ರಾಹುಲ್ ಗಾಂಧಿ ಅವರು ಹೇಳಿದಾರೇನ್ರಿ, ತೀರ್ಮಾನ ಮಾಡಲ್ಲ ನಾವು, ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಯಾಕೆ ಅದು ಎಂತ ರಾಹುಲ್ ಸನ್ಮಾನ್ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಅಸ್ಸಾಂ ಇನ್ಚಾರ್ಜ್ ತಗೋತಾರೆ, ತಮಿಳುನಾಡು ಇನ್ಚಾರ್ಜ್ ತಗೋತಾರೆ, ಎಲ್ಲ ಅಷ್ಟೆಲ್ಲ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಕ್ ಆಗಲ್ಲ ಅಂದ್ರೆ ಅರ್ಥ ಏನ್ ಹೇಳಿ ನೋಡೋಣ. ಮೇಡಮ್ ಇವಾಗಲೂ ಕೂಡ ಮೊನ್ನೆ ಲಾಸ್ಟ್ ವೀಕ್ ನಡೆದಂತ ಏನು DK ಶಿವಕುಮಾರ್ ಅಂಡ್ DK ಸುರೇಶ್ ಅವರು ಹೋಗಿದ್ದಾರೆ. ಈ ಸರಿ ರೋಷದಿಂದ ಕಟ್ಟ ತಾಳ್ಮೆಯನ್ನು ಕಳ್ಕೊಂಡು ಅವ್ರು ಹೇಳಿದ್ದಾರೆ, ಏನಾದ್ರೂ ಒಂದು ತೀರ್ಮಾನ ಆಗ್ಲೇಬೇಕು, ಇಲ್ಲ ಅಂತಂದ್ರೆ ಹೇಳ್ಬಿಡಿ, ಎಸ್ ಆರ್ ನೋ ಹೇಳಿ, ಗೊತ್ತಿದೆ ನಮಗೆ ಗೊತ್ತಿದೆ ಅಂತ ಹೇಳಿ ಬಂದಿರಂದ್ರೆ, ಇಷ್ಟಾದ್ರೂ ಹೈಕಮಾಂಡ್ ಏನು ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆ ಯಾವ್ದು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಇದಕ್ಕೆ ಅರ್ಥ ಏನಿದೆ. ಅದಕ್ಕೆ ತಕ್ಕಂತೆ ಈಗ ಆಪ್ತ ಬಳಗ ಹೋಗಿ ಏನ್ ಮಾಡಕ್ ಹೋಗಿದೆ, ಅವ್ರು ಏನೇನು ಹೇಳಿದಾರೋ ಅದಕ್ಕೆ ತಕ್ಕಂತೆ ವಿರುದ್ಧವಾಗೆಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಸನ್ಮಾನ್ಯ ರಾಹುಲ್ ಗಾಂಧಿ ಬರುವಷ್ಟರಲ್ಲಿ ಎಲ್ಲ ರೆಡಿ ಇಟ್ಟಿದ್ದಾರೆ. ಇವ್ರು ಹೋದಾಗ ಮತ್ತೆ ನೋಡಪ್ಪ ನಿಮ್ದೆಲ್ಲ ಹೀಗಿದೆ, ಏನು ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಉತ್ತರವನ್ನು ಹೇಳಿ ಕಳಿಸ್ತಾರೆ. ನಮ್ಗೆ ಇದೆಲ್ಲ ಯಾವ್ದು ಬೇಡ, ಅದು ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ನಾನು ಅವಾಗಲೇ ಹೇಳಿದಾಗೆ ಇಷ್ಟು ಮೀಟಿಂಗ್ಗಳನ್ನ, ಇಷ್ಟು ದೆಹಲಿ ಪ್ರಯಾಣ ಇವರು ರಾಜ್ಯಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಮಾಡಿದ್ರೆ ಜನ ಅವರು ಮಂತ್ರಿಗಳು ಮೀಟ್ ಮಾಡಿದ್ದಾರೆ, ಕೇಂದ್ರ ಸಚಿವರನ್ನೆಲ್ಲ ಮೀಟ್ ಮಾಡಿ ಬರ್ತಾರೆ. ಅದನ್ನು ನೋಡಿ ನೀವು ನೋಡಿ, ಅವರು ಈ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಬಂದಿದ್ದಾರೆ. ಮಾರ್ನಿಂಗ್ ಮೀಟಿಂಗ್, ಲಂಚ್ ಮೀಟಿಂಗ್, ಡಿನ್ನರ್ ಮೀಟಿಂಗ್, ಸೀಕ್ರೆಟ್ ಮೀಟಿಂಗ್, ಮಿಡ್ ನೈಟ್ ಮೀಟಿಂಗ್ ಇದಾವಲ್ಲ ಮೇಡಮ್, ಇವು ನಡೆದಿರ್ತಕ್ಕಂಥವು ಸುಮಾರು 700 ಚಿಲ್ಲರೆ ಮೀಟಿಂಗು. ಆದ್ರೆ ಅಭಿವೃದ್ಧಿ ಆಗಿರ್ತಾ ಅಭಿವೃದ್ಧಿಗೋಸ್ಕರ ಮಾಡಿದ್ರೆ ಒಂದು 30-40 ಮೀಟಿಂಗ್. ರೈಟ್. ಬಾಲಕೃಷ್ಣ ಅವರೇ, ನೀವು ಹೇಳಬೇಕು, ನೀವು ಈ ಹಿಂದೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಕಾಂಗ್ರೆಸ್ ಕರ್ನಾಟಕಕ್ಕೆ ಅದೆಷ್ಟು ಜನರನ್ನ ಮುಖ್ಯಮಂತ್ರಿಯಾಗಿ ಕೊಡುಗೆಯಾಗಿ ಕೊಟ್ಟಿದೆ ಅಂತ ಹೇಳಿ. DK ಶಿವಕುಮಾರ್ ಅವರ ತ್ಯಾಗದ ಬಗ್ಗೆ, ಅವರು ಏನೇನೆಲ್ಲ ಫೇಸ್ ಮಾಡಿದ್ದಾರೆ, ಸಂಘಟನೆ ಮಾಡೋದಕ್ಕೆ ಅವ್ರು ಪಟ್ಟಂಥ ಶ್ರಮದ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ರಿ. ಅದೇ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ಇಂಥ ನಿಷ್ಠಾವಂತ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆಯಾ, ಅಥವಾ ಇವರ ಆಸೆಯನ್ನು, DK ಶಿವಕುಮಾರ್ ಅವರ ಆಸೆಯನ್ನು ಪಾಲನೆ ಪೋಷಣೆ ಮಾಡುವಂಥ ಯಾವುದೇ ಹೈಕಮಾಂಡ್ ನಾಯಕರಿಲ್ವಾ? ಮೇಡಮ್, DK ಶಿವಕುಮಾರ್ ಅವರೇ ಒಬ್ಬ ಸಮರ್ಥ ನಾಯಕರು. ಅವರು ನೀವೇನು ಹೇಳಿದ್ರಲ್ಲ, ನಾವೇನಾರು ಹೈಕಮಾಂಡ್ DK ಶಿವಕುಮಾರ್ ಅವ್ರನ್ನ ಮಾಡಲ್ಲ ಅಂತ ಹೇಳಿದ್ಯಾ? ಏನಾರು ಪ್ರೆಸ್ ರಿಲೀಸ್ ಮಾಡಿದ್ಯಾ ಅಥವಾ ನಾವು ನಿರ್ಧಾರಕ್ಕೆ ಬಂದಿದ್ವಿ ಅಂತ ಹೇಳಿದಾರ? ಇಲ್ಲ. ಒಂದು ನಮ್ಮ ಪದ್ಧತಿ ಹೈಕಮಾಂಡ್ ಏನು ಮಾತಾಡಲ್ಲ ಮೇಡಮ್, ಹಂಗಲ್ಲ ಮೇಡಮ್. ನಮ್ಮ ಸೈಲೆನ್ಸ್ ಅಲ್ಲ
ಪವರ್ಫುಲ್ ನಮ್ಮ ಹೈಕಮಾಂಡು. ಕೇವಲ ಒಬ್ರು React ಮಾಡದೇ ಇರೋದು. ಮೇಡಮ್ ಮಂತ್ರಿಗಳಿರ್ತಾರೆ ಇಲ್ಲಿ ಒಂದು ಸಂದರ್ಭ ನಡೀತತ್ತೆ, ಮುಖ್ಯಮಂತ್ರಿಗಳು ಬದಲಾವಣೆ ಬಗ್ಗೆ ಬರುತ್ತೆ. ಯಾವಾಗ ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ಹೋಗಿ ಒಂದು ಪ್ರೆಸ್ ಮಾಡ್ತಾರೆ, ನಾನು ಅಲ್ಲಿ ಹೋಗಿ ತೀರ್ಮಾನ ತಗೊಳ್ತೀನಿ ಡೆಲ್ಲಿನಲ್ಲಿ ಅಂತ, ತಗೊಳ್ತೀವಿ ಅಂತ. ಇಮ್ಮಿಡಿಯೇಟ್ ಸಭೆ ಮಾಡ್ತಾರೆ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ. ಯಾವ ಒಬ್ಬ 189 ಜನ ಶಾಸಕರಿದ್ರೆ ಅವತ್ತು ಒಬ್ಬ ಶಾಸಕರು ಕೂಡ ಹೈಕಮಾಂಡ್ ವಿರುದ್ಧವಾಗಿ ಇಲ್ಲ ಇದು ನಮಗೆ ಅಸಮಾಧಾನ ಅಂತ ಹೇಳಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ಶಿಸ್ತಿದೆ. ಇವತ್ತು ಹೇಳಿದ್ರಿ ಏನಂತ, ಕೆಲವರಿಗೆಲ್ಲ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಒಂದ್ ನಿಮಿಷ ಸರ್, ಪ್ಲೀಸ್ ಯಾವ ಮುಖ್ಯಮಂತ್ರಿ ಸರ್, ಒಂದ್ ನಿಮಿಷ ನಾವು ಮಾತಾಡಿದಾಗ ಡಿಸ್ಟರ್ಬ್ ಮಾಡಿದೆ ಅವಾಗ. ನಾನು ಅಲ್ಲಲ್ಲ ಅದು ನಮ್ಮ ಪರಮಾಧಿಕಾರ. ಇವತ್ತು ರಾತ್ರಿ ಬದಲಾಯಿಸಿದ್ರಿ ಇವತ್ತು ನೋಡ್ರಿ ಮಂತ್ರಿ ಬದಲಾವಣೆ ಮಾಡ್ತೀವಿ ರೀ, ಪಕ್ಷದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಮಂತ್ರಿ ಬದಲಾವಣೆ ಮಾಡ್ತೀವಿ. ಪಕ್ಷದ ಹಿತದೃಷ್ಟಿಯಿಂದ ಮಾಡ್ತೀವಿ ನಾವು. ನೋಡ್ರಿ ನೀವು ವೀರೇಂದ್ರ ಪಾಟೀಲ್ ಅವ್ರನ್ನ JDS ವಕ್ತಾರ ಹೇಳಿದ್ರಲ್ಲ ವೀಕ್ ಹೈಕಮಾಂಡ್ ಅಂತ, ಅದಕ್ಕೋಸ್ಕರ ಇವತ್ತು ನೋಡಿ, ಇವತ್ತು ತಾವು ಹೇಳಿದ ರೀತಿನಲ್ಲಿ ಖಂಡಿತವಾಗೂ ನಾವೇನು DK ಶಿವಕುಮಾರ್ ಅವರು ಆಗ್ಬಾರ್ದಂತ ಯಾವ ಶಾಸಕರಿಗೂ ಅಭಿಪ್ರಾಯ ಇಲ್ಲ, ಹೈಕಮಾಂಡ್ ಇಲ್ಲ. ನೋಡಿ, ಅವರೊಬ್ಬ ಸಮರ್ಥ ನಾಯಕರಿದ್ದಾರೆ, ಈ ರಾಜ್ಯವನ್ನ ಮುನ್ನಡೆಸಂತ ಶಕ್ತಿ ಇದೆ, ಅವರೊಬ್ಬ ಸಂಘಟನಾ ಚತುರ. ಯಾವತ್ತೂ ಕೂಡ ಪಕ್ಷ ಅವರನ್ನ ಆ ರೀತಿನಲ್ಲಿ ನೋಡಿದೆ. ಅವರು ಆಗ್ಬಾರ್ದಂತ ಹೇಳ್ತಾ ಇಲ್ಲ. ಪಕ್ಷ ನಾಳೆನೇ ತೀರ್ಮಾನ ಮಾಡಿದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅದನ್ನ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾರೆ. ಮೇಡಮ್ ಅದಕ್ಕೆ ಎಲ್ಲದಕ್ಕೂ ಸೂಕ್ತ ಕಾಲ ಅನ್ನೋದಿರ್ತಾರೆ. ಇವತ್ತು ಇಲ್ಲ ಎಸ್ಸೋ ನೋ ಅಂತ ಹೇಳಿ ನಮ್ಮ ಸಿಸ್ಟಮ್ ಇದೆ ರೀ. ನಿಮ್ ಪದ್ಮನಾಭ ನಮ್ಮ ಸಿಸ್ಟಮ್ ಇದೆ, ಸಿಸ್ಟಮ್ ಎಸ್ ಇದೆ ನಮ್ಮಲ್ಲಿ. ACC ಮಟ್ಟದಲ್ಲಿ ಒಂದು ಸಮಿತಿಗಳಿದಾವೆ. ಇವತ್ತು ಎಲ್ಲ ಏನು ಕಮಿಟೀಸ್ ಇದೆ. ಇವತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇದೆ, ಕಾರ್ಯಕಾರಿ ಸಮಿತಿ ಅಂತ ಹೇಳ್ತಾರೆ ಅದನ್ನ. ಇಂಥ ರಾಷ್ಟ್ರದ ಮಹತ್ವದ ವಿಚಾರಗಳು, ಮುಖ್ಯಮಂತ್ರಿ ವಿಚಾರಗಳು ಬಂದಾಗ ಅಲ್ಲಿ ಕುತ್ಕೊಂಡು ಒಂದು ಚರ್ಚೆ ಆಗ್ತದೆ. ಇವತ್ತು ಬರೇ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿ ನಾವು ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಮಾಡ್ತೀವಿ ಅಂತ ಹೇಳಲ್ಲ. ಇವತ್ತು ಪ್ರಿಯಾಂಕಾ ಅವರು ತೀರ್ಮಾನ ಮಾಡಿ ಹೇಳಲ್ಲ. ಇವ್ರು ಬಿಜೆಪಿ ತರ ಒಬ್ರೇ ನರೇಂದ್ರ ಮೋದಿ ಅವರು ಏನು ಏಕಚಕ್ರಾಧಿಪತಿ ತೀರ್ಮಾನ ಮಾಡ್ತಾರಲ್ಲ, ಆ ತೀರ್ಮಾನ ಅಲ್ಲ ನಮ್ದು. ಆಂತರಿಕ ಪ್ರಜಾಪ್ರಭುತ್ವದ ತೀರ್ಮಾನ. ಇವತ್ತು ಅಂತ ತೀರ್ಮಾನವನ್ನ ಅದರ ಅರ್ಥ DK ಶಿವಕುಮಾರ್ ಅವರು CM ಆಗಬೇಕು ಅಂತ ಒಂದಷ್ಟು ಜನ ಹೇಳ್ತಿದ್ರೆ, ಬೇಡ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ ಅಂತ. ಯಾರು ಇಲ್ಲ, ಪ್ರತಿ ಒಬ್ರು ಕೂಡ ಆಗ್ಲಿ ಅನ್ನೋ ಒಂದು ಬೈಕೆಯಲ್ಲಿದ್ದಾರೆ. ಮೈಸೂರು ಏರ್ಪೋರ್ಟ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಮರ್ಯಾದೆ ಅವರು ಕಾಂಗ್ರೆಸ್ ಸನ್ಮಾನ್ಯ ಇವರು ನೋಟಿಸ್ ವಿಚಾರದಲ್ಲಿ ಹೇಳಿದ್ರು. ನಿಮಗೆ ಮುಖ್ಯಮಂತ್ರಿ ಬಹಳ ಪ್ರೀತಿ ಬಂದ್ಬಿಟ್ಟಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನೋಟಿಸ್ ಕೊಡ್ಲಿಕ್ಕೆ ಆಗಲ್ಲ. ನಮ್ಮಲ್ಲಿ ಒಂದು ಶಿಸ್ತಿ ಸಮಿತಿ ಇದೆ, ರೆಹಮಾನ್ ಖಾನ್ ಅವರು ಅಧ್ಯಕ್ಷರಿದ್ದಾರೆ, ಅವ್ರು ತೀರ್ಮಾನ ತಗೊಂತಾರೆ. ಅದ್ರ ಅಡಿಯಲ್ಲಿ ಎಲ್ಲರೂ ಬರ್ತಾರೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಕಾರ್ಯಕರ್ತರು ಎಲ್ಲ ಬರ್ತಾರೆ. ಅವರು ತೀರ್ಮಾನ ಮಾಡ್ತಕ್ಕಂಥದ್ದು ಶಿಸ್ತು ಸಮಿತಿ. ಇವತ್ತು ಮೇಡಮ್ ಒಂದು ನೆನಪು ಮಾಡ್ತೀನಿ ತಮಗೆ, ಇವ್ರು ಗೊತ್ತಿಲ್ಲ ಇವರಿಗೆ ಏನು ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಇರುತ್ತೆ, ಕಾಮರಾಜ್ ಅವರು ಅಧ್ಯಕ್ಷರು ಇರ್ತಾರೆ, ಗೊತ್ತಿಲ್ಲ ಇವರಿಗೆ ಶಿಸ್ತಿಂಗ್ ಅಂತ. ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟಿರ್ತಾರೆ. ಹಿಂದೆ ಇತ್ತು ಕಾಮರಾಜ್ ಅವರು, ಇದು ಕಾಂಗ್ರೆಸ್. ಆದ್ರೆ ತಿಮ್ಮೇಗೌಡರು ಅದನ್ನೇ ಹೇಳಿದ್ರು, ಹಿಂದೆ ಇತ್ತು, ಇವಾಗ ಇಲ್ಲ. ಈಗಲೂ ಇದೆ ನಮ್ಮಲ್ಲಿ ಪ್ರತಿ ಶಾಸಕರು ಕೂಡ ಅವರೊಬ್ಬ ಸಮರ್ಥ ನಾಯಕರಿದ್ದಾರೆ. ಅವರು ಪಕ್ಷಕ್ಕೋಸ್ಕರ ಸೇವೆ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಆಗ್ಲಿ ನಮ್ಮ ಅಭಿಮಾನ ಇದೆ ಆಗ್ಲಿ ಅಂತ ಹೇಳ್ತಾರೆ. ಒಬ್ಬ ಶಾಸಕರು ಯಾಕೆ ಹೇಳ್ಬಾರ್ದು, ಹೇಳ್ತಾರ್ರಿ. ಆದ್ರೆ ಕೊನೆಗೊಂದು ಮಾತು ಹೇಳ್ತಾರೆ ಅವರು, ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತೋ ಬದ್ಧ ಅಂತ. ಗಾಣಿಗ ರವಿಕುಮಾರ್ ಅವರು ಹೇಳಿದ್ದಾರೆ, ಶಿವಗಂಗಾ ಬಸವರಾಜ್ ಅವರು ಹೇಳಿದ್ದಾರೆ. ಅವ್ರೇನಾರ ಪಕ್ಷ ಬಿಟ್ಟು ನೀವು ಮಾಡಿ ಅಂತ ಆಗ್ರಹ ಪಡಿಸಿದ್ರ. ಒಂದು ನೆನಪು ಮಾಡ್ತೀನಿ ನಿಮ್ಗೆ ಮೇಡಮ್, ಯಾವ್ದು ಗೊತ್ತಾ ಶಿಸ್ತು ಅಂದ್ರೆ ರೇಣುಕಾಚಾರ್ಯ ಅವರು 14 ಜನನ ಶಾಸಕರು ಕರ್ಕೊಂಡು ಹೋಗಿ ಡಿಮ್ಯಾಂಡ್ ಮಾಡ್ತಾರೆ ಯಡಿಯೂರಪ್ಪಗೆ. ಅದು ಅಶಿಸ್ತು. ಯಾವುದೇ ರೆಸಾರ್ಟ್ ಹೋಗಿ ಶಾಸಕರನ್ನ ಇಟ್ಕೊಂಡು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಅವರು ತುಂಬಾ ಪುರಾಣಗಳು ಹೇಳ್ತಾ ಇದ್ದಾರೆ ಮೇಡಮ್. ನಮ್ಮ ಸಮಯ ಪುರಾಣಗಳಲ್ಲ ಸರ್, ಇಟ್ಸ್ ಫ್ಯಾಕ್ಟ್ ರೀ. ರೇಣುಕಾಚಾರ್ಯ ಅವರು ಹೈದರಾಬಾದ್ ನಲ್ಲಿ 14 ಜನ ಕೂತ್ಕೊಂಡು ಯಡಿಯೂರಪ್ಪನವರಿಗೆ ಬ್ಲಾಕ್ ಮೇಲ್ ಮಾಡಿ ಮನಿ ಮಿನಿಸ್ಟರ್ ಆಗ್ಲಿಲ್ವಾ? ಫ್ಯಾಕ್ಟ್. ನಮ್ಮಲ್ಲಿ ಆತರ ಏನಾದ್ರು ನಾವು ಮಾಡಿದ್ವಿ. ಬಣ್ಣದಲ್ಲಿ ಶಾಸಕರ ಸಂಖ್ಯೆ ಕಮ್ಮಿ ಆಗ್ತಿದೆ ಅಂತ ಹೇಳೋ ತರ ನಾವು ಆರಂಭದಲ್ಲಿ ಹೇಳಿದ್ವಿ, ಸಂಖ್ಯೆ ಜಾಸ್ತಿ ಇದೆ, ಸಿದ್ದರಾಮಯ್ಯನವರ ಬಲವೇ ಹೆಚ್ಚು ಅಂತ ಹೇಳ್ತಾ ಇದ್ವಿ. ಕ್ಷೀಣಿಸ್ತಿದೆ ಅನ್ನೋದು ಕಾರಣ ಬೇಕಲ್ಲ, ಯಾವ್ದದು ಕಾರಣ?
ಮ್ಯಾಮ್ ಕ್ಷೀಣಿಸ್ತಿದೆ ಅಂದ್ರೆ ಈಗ ಅವರ ಬಣದಲ್ಲಿ ಅಂತ ಗುರುತಿಸ್ಕೊಂಡಿರೋರು ಅಂತ ಹೇಳ್ತಾರಲ್ಲ, ಅವ್ರ ತಲೆದಂಡಗಳಾಗ್ತಾನೆ ಇದೆಯಲ್ಲ. ಬಣ ಪ್ರಶ್ನೆ ಇಲ್ಲ, ಕಾಂಗ್ರೆಸ್ ಬಣ ಅಂತೇಳಿ, ಕಾಂಗ್ರೆಸ್ ಬಣ ಅಂತೇಳಿ. ಕಾಂಗ್ರೆಸ್ ನಾಯಕರು ಯಾರು ಸಿದ್ದರಾಮಯ್ಯನವರಿಗೆ ಅತ್ಯಾತ್ಮರು ಅಂತ ಹೇಳ್ತಾರೋ ಅವರ ತಲೆದಂಡಗಳು ಒಂದೇ ರೀತಿಲಿ ಆಗ್ತಾ ಇದೆಯಲ್ಲ. ಯಾರು ಹೇಳಿದಂತದ್ದು ಕ್ರಾಂತಿ ಆಗ್ತೈತೆ, ಸಂಕ್ರಾಂತಿಗೆ ಆಗ್ತೈತೆ, ಶಿವರಾತ್ರಿಗೆ ಆಗ್ತೈತೆ? ನಾವ್ ಹೇಳಿದ್ವೇನ್ರಿ? ನಾವ್ ಹೇಳಿದ್ವಾ? ನಿಮ್ಮವ್ರು ಹೇಳಿದ್ರು. ನಿಮ್ ಸೃಷ್ಟಿ ಅದು, ನಾವ್ ಹೇಳಿದ್ವಾ? ನಿಮ್ ಸೃಷ್ಟಿ. ನಾವ್ ಹೇಳಿದ್ವಾ? ಕ್ರಾಂತಿ ಅಂತ ನಾವ್ ಹೇಳಿಲ್ಲ, ಅದು ಬಿಜೆಪಿ ಜೆಡಿಎಸ್ ನವರ ಸೃಷ್ಟಿ. ಅದು ನೀವು ಸುಳ್ಳು ಹೇಳ್ತಕ್ಕಂಥದ್ದು ರಾಜ್ಯ ಜನತೆಗೆ ನಿಮ್ಗೆ ಗೊತ್ತಾಗಿದೆ. ಮೇಡಮ್ ನಾವ್ ಹೇಳಿಲ್ಲ. ಮೇಡಮ್ ತುಂಬಾ ಟೈಮ್ ತಗೊಂಡ್ರು. ನಾ ಹೇಳ್ಬೇಕು ಸರ್, ಸ್ವಲ್ಪ ನೀವು ಮಾತಾಡಿದ್ದೀರಾ, ನನ್ ಮಾತು ಸಮಯ ಇರ್ಬೇಕಾಗತ್ತೆ. ಇದನ್ನೆಲ್ಲ 6ನೇ ತಾರೀಕು ಆಗ್ತಾರೆ, 9ನೇ ತಾರೀಕು ಆಗ್ತಾರೆ ಅಂತ ಹೇಳಿದ್ ಇಕ್ಬಾಲ್ ಹುಸೇನ್ ಏನು ಬಿಜೆಪಿ ಮೆಂಬರಾ? ಬಿಜೆಪಿ ಮೆಂಬರ್ ಅಂದ್ರೆ ಇದೊಳ್ಳೆ ಕುಣಿಗಲ್ ರಂಗನಾಥ್ ಹೇಳಂತದ್ದು ಅವ್ರೇನು ಬಿಜೆಪಿ ಮೆಂಬರಾ? ಹೈಕಮಾಂಡ್ ವಿರೋಧ ಮಾಡಿಲ್ಲ ಅವರು. ಹೇಳಿದ್ದನ್ನ ಮುಖ್ಯಮಂತ್ರಿ ಕೇಳ್ಬಿಟ್ಟಿದ್ರೆ ಇವತ್ತು ನಾವು ಚರ್ಚೆಗೆ ಬರ್ತಾ ಇರಲಿಲ್ಲ. ನೀವ್ ಹೇಳಿದ್ರೆ ಹೇಳ್ಬಿಟ್ಟಿದ್ರೆ ಮುಖ್ಯಮಂತ್ರಿಗೆ, ನಾವು ಚರ್ಚೆಗೆ ಬರ್ತಾ ಇರಲಿಲ್ಲ. ಮುಖ್ಯಮಂತ್ರಿಗಳು ಅಲ್ಲ, ಅಭಿವೃದ್ಧಿ ಅಂತಿದ್ರು. ಸ್ಮಶಾನದಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ದುಡ್ಡಿಲ್ಲ, ಭಿಕ್ಷುಕರದು ಕಲ್ಯಾಣ ನಿಧಿಯಲ್ಲಿ ದುಡ್ಡಿಲ್ಲ. 3 ಕೋಟಿ ಅದ್ ಮಾಡಿ ಸರ್. ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ ಮೇಡಮ್, ಅಲ್ಲಿ ಇವತ್ತು ಕುಕ್ಕರ್ ಬ್ಲಾಸ್ಟ್ ಮಾಡಿದಂತ ಶಾಲಿಗೆ ಕೋರ್ಟ್ 10 ವರ್ಷ ಶಿಕ್ಷೆ ಇದೆ. ಅವತ್ತು ಇದೇ ತ್ಯಾಗ ಬಲಿದಾನ DK ಶಿವಕುಮಾರ್ ಅವ್ರು ನಮ್ಮ ಬ್ರದರ್ಸ್ ಅಂದ್ರು. ನೀವು ಯಾವ ರೀತಿ ಶಿಕ್ಷೆ ನಮ್ಮ ರಾಜ್ಯದಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಿದ ಉಗ್ರ ಶಾರೀಕ್ಗೆ ಕೋರ್ಟ್ 10 ವರ್ಷ ಶಿಕ್ಷೆ. ಅವತ್ತು ಮೈ ಬ್ರದರ್ಸ್ ಅಂದ್ರು. ಇವತ್ತು ಅದೇ DK ಶಿವಕುಮಾರ್ ನೀವು ಕೇಳ್ಬೇಕಾಗುತ್ತೆ ಮೇಡಮ್. ನೀವು ಅನೇಕ ಪ್ರಕರಣದಲ್ಲೂ ಕೂಡ ದೆಹಲಿ ದಂಗೆಯಲ್ಲಿ 2020ರಲ್ಲಿ ಆಗಿದಂತ ಒಮರ್ ಖಲೀದ್ಗೆ ಇವತ್ತು BIC ನಲ್ಲಿ ಒಂದು ದೊಡ್ಡ ಸಮಾರಂಭ ಮಾಡಬೇಕು ಅಂತ ಸಾವಿರಾರು ಜನಕ್ಕೆ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಇದು ಶಾಂತಿಯ ತೋಟನ? ಇದು ಶಾಂತಿಯ ತೋಟನ? ಪಠ್ಯ ಪುಸ್ತಕ ಸಂವಿಧಾನದಲ್ಲಿ ಇಲ್ಲ. ಬಂದ್ರು ಕೂಡ ಟೆಂಡರ್ ಆಗಿಲ್ಲ, ಪಠ್ಯ ಪುಸ್ತಕ ಪ್ರಿಂಟ್ ಆಗಿಲ್ಲ. ಹೋದ ವರ್ಷ 15,000 ಕೋಟಿ ಕೊಟ್ಟಿದ್ದೀವಿ ಆ ಶಿಕ್ಷಣಕ್ಕೆ. 15,000 ಕೋಟಿ, 15,000 ಕೋಟಿ ಕೊಟ್ಟಿದ್ದೀವಿ ನಾವು. ಟೆಂಡರ್ ಆಗಿಲ್ಲ. ಅಭಿವೃದ್ಧಿ ನಾವು ನಿಮ್ಮಂಗೆ ಒಂದು ವರ್ಷಕ್ಕೆ 4 ಟೆಂಡರ್ ಕೊಡಲ್ಲ. ಇವತ್ತು ಕಾಂಟ್ರಾಕ್ಟ್ಗಳಿಗೆ ದುಡ್ಡು ಕೊಡಕ್ಕಾಗಲಿಲ್ಲ ನಿಮ್ಮಲ್ಲಿ. KSRTC ನಿಮಗೆ ಪ್ರಶ್ನೆ ಇದೆ. ಸಂಬಳ ನಿಮ್ಮ ಸರ್ಕಾರದಲ್ಲಿ ನಾವು ಇವತ್ತು ಅದನ್ನು ಎಲ್ಲೆಲ್ಲ ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನ ನೀವು ಪ್ರತಿಯೊಂದು ಮೆನ್ಷನ್ ಮಾಡ್ತಾ ಇದ್ರಿ. ನೀವು 60+ ಬಂದಿದ್ದೀರಲ್ಲ, ನೀವು ಇಂಥ ಮೂಲ ಸೌಕರ್ಯಗಳನ್ನು ಕೊಡದೆ ಅವ್ಯವಸ್ಥೆಗಳನ್ನು ಮಾಡಿದ ಪರಿಣಾಮ ಅಲ್ವ ಇದು? ನೀವು 28ಕ್ಕೆ ಬರೋ ವಿಶ್ವಾಸದಲ್ಲಿ ಇದ್ದೀರಲ್ಲ ಗೌಡ್ರೆ. ಯಾಕಂದ್ರೆ ಮೂಲ ಸೌಕರ್ಯಗಳಲ್ಲಿ ನಾವ್ ಯಾವತ್ತೂ ಇದ್ ಮಾಡಿಲ್ಲ. ಇವರ ಅಪಪ್ರಚಾರ, ನಾನು ಹೇಳಿದ್ ಇವ್ರು ಏನೇನೆಲ್ಲ ಅಪಪ್ರಚಾರ ಮಾಡಿದ್ರು, ನಾವ್ ಇವತ್ತು ಅವ್ರಿಗೆ ಓಪನ್ ಚಾಲೆಂಜ್ ಆಗ್ತಾ ಇದೀವಿ. ನೀವು ಮಾಡಿದಂತ ಓಪನ್ ಪ್ರಚಾರ ಲಾಸ್ಟ್ 3 ವರ್ಷದಲ್ಲಿ ಹಿಂದೆ 2023ಕ್ಕಿಂತ ಮುಂಚೆ ಮಾಡಿದ್ದನ್ನ ಒಂದೊಂದು ಪ್ರೂವ್ ಮಾಡಿ. ಯಾಕೆ 3 ವರ್ಷ ತಗೊಂತೀರಾ? ಸರ್ಕಾರ ನಿಮ್ಮಲ್ಲ ಐತೆ, ಎಲ್ಲ ತನಿಖಾ ಸಂಸ್ಥೆಗಳು ನಿಮ್ಮಲ್ಲ ಐತೆ. ನ್ಯಾಯಾಲಯದ ಸಿಸ್ಟಮ್ ತಿಳ್ಕೊಳ್ರಿ. ನಾವು ತನಿಖಾ ಏಜೆನ್ಸಿಗಳು ರಿಪೋರ್ಟ್ ಹಾಕ್ತಿವಿ, ತೀರ್ಮಾನ ನ್ಯಾಯಾಲಯ ಮಾಡ್ತದೆ. ಅದು ಸಿಸ್ಟಮ್. ಅದೇ ನ್ಯಾಯಾಲಯ ಸುಮ್ಮನೆ ನೀವೇ ತೀರ್ಮಾನ ಮಾಡಿ. ಅದೇ ನ್ಯಾಯಾಲಯ ನಂದು ಒಂದು ಪ್ರಶ್ನೆ ಇದೆ ನೋಡಿ. ಇಲ್ಲಿ ರಾಹುಲ್ ಗಾಂಧಿ ಅವರ ತೀರ್ಮಾನವೇ ಅಂತಿಮ ಅನ್ನೋದಾದ್ರೆ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ವಿ ಮೇಡಮ್. ಒಂದು ಮೇಡಮ್, ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ನಮಗೆ ಅಪಾರ ಗೌರವ ಇದೆ.
ಆದ್ರೆ ಅವ್ರಿಗೆ ಸ್ವತಂತ್ರವಾಗಿ ಮಾಡ್ಲಿ ಯಾವ್ದನ್ನು ನಿರ್ಧಾರ ತಗೊಳಕ್ಕಾಗಲ್ಲ. ಒಂದು ನಿಮಿಷ ಮೇಡಮ್, ಇದೇ ಅವ್ರು ಮೀಟ್ ಮಾಡಕ್ ಹೋದಾಗ ಅವ್ರು ಏನ್ ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವ್ರು ಬರ್ಲಿ ಪ್ರವಾಸದಲ್ಲಿ ಇದ್ದಾರೆ ಮೀಟ್ ಮಾಡ ಅಂತ ಹೇಳಿದಾರಲ್ಲ ಮೇಡಮ್. ಹಾಗಾಗಿ ಎಸ್ ಆರ್ ಹೇಳ್ಬೋದಿತ್ತಲ್ಲ. ಒಂದು ಇನ್ನೊಂದು ಹೇಳಿ ಮೇಡಮ್, ಇವರು ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ. ಕೃಷ್ಣ ಯಾದವ್ ಕೇಳಿಸ್ಕೋಬೇಕಾಗತ್ತೆ ತಾವು, ಹೇಳ್ತಾ ಇದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಅಂತ ಹೇಳಿ. ಇದೇ ನಮ್ಮ ರಾಜ್ಯದ ಒಬ್ಬರು ನಾಯಕರು ಏನ್ ಹೇಳಿದ್ರು ಗೊತ್ತಾ, ರೀ ಶಾಸಕರು ತೀರ್ಮಾನ ಮಾಡೋದು ಮುಖ್ಯಮಂತ್ರಿಗಳ ಸುಮ್ಮನೆ ಇರಿ ಅಂತ ಹೇಳಿದ್ರು. ಇದೇ 3-4 ತಿಂಗಳಿಂದ. ಹೌದಲ್ಲ ಮೇಡಮ್? ಅಂದ್ರೆ ಅರ್ಥ ಏನೇನು ಮೇಡಮ್, ಇವ್ರು ಏನ್ ಹೇಳ್ಬೇಕು ಇವಾಗ ಇದಕ್ಕೆ? ಇಲ್ಲ, ಅವರು ಈಗ ಮೂಲೆ ಗುಂಪಾಗ್ಬಿಟ್ರು. ಅಲ್ಲಲ್ಲ, ಹಂಗ ಹೇಳಕ್ಕೆ ಕೊಟ್ಟವರು ನೋಡಿ ಮೂಲೆ ಗುಂಪಾಗಿದ್ದಾರೆ. ಅಲ್ಲಲ್ಲ, ಇರ್ಲಿ. ಏನಂದ್ರೆ ನಾನು ಹೇಳ್ತಾ ಇರೋದು ಶಾಸಕರು ನಡೀತಾ ಇರ್ತಕ್ಕಂಥ ಒಂದು ವಾಸ್ತವ ಹೇಳ್ತಾ ಇದ್ದೀನಿ. ಜೊತೆಗೆ ಮೇಡಮ್ ಇಲ್ಲಿ ಏನಾಗಿದೆ, ಹೈಕಮಾಂಡು ನೋಡಿ, ಒಂದ್ಸಾರಿ ಸನ್ಮಾನ್ಯ ಸುರ್ಜೇವಾಲ ಅವರು ವೇಣುಗೋಪಾಲ್ ಅವರು ಬಂದಾಗ ನಮ್ಗೆ ಅನುದಾನ ಕೊಡಿಸಿ ಅಂತ ಕೂಡ ಹೇಳಿದ್ದು. ಅಂದ್ರೆ ನಮ್ಮ ರಾಜ್ಯದ ಮರ್ಯಾದೆ ಏನಾಗ್ತಾ ಇದೆ, ಯಾಕೆ ಹೋಗ್ತಾ ಇದೆ? ಇವ್ರು ಇಲ್ಲಿ ನಮ್ಮ ರಾಜ್ಯದಿಂದ ಗೆದ್ದು ಮುಖ್ಯಮಂತ್ರಿಗಳ ಹತ್ರ ಕೇಳ್ಬೇಕಾ, ಅವ್ರ ಹತ್ರ ಕೇಳ್ಬೇಕಾ? ಪಕ್ಷದೊಳಗೆ ಏನಾಯ್ತು ಮಾಡ್ಕೊಳ್ಳಿ, ಪಾರ್ಟಿ ಸಿಸ್ಟಮ್ ಅಲ್ಲಿ ಡೆಮೋಕ್ರೆಟಿಕಲ್ ಸೆಟಪ್, ಅದು ಡೆಮೋಕ್ರೆಟಿಕಲ್ ಸೆಟಪ್ ನೋಡ್ರಿ. ಅವ್ರು ನಮ್ಮ ಶಾಸಕರು ಅದೇ ಸಂವಿಧಾನದ ಹೇಳಿದೆ ಪಾರ್ಟಿ ಸಿಸ್ಟಮ್ ಅಂತ. ಒಂದು ಜೊತೆಗೆ ಇನ್ನೊಂದು ಹೇಳ್ಬೇಕಂತಂದ್ರೆ, ನಮ್ಮ ಇವತ್ತು ಕಾಂಗ್ರೆಸ್ನ ಶಾಸಕರ CLP ಸಭೆಗಳಲ್ಲಿ ಎಷ್ಟು ಸರಿ ಗಲಾಟೆ ಮಾಡಿ ನಮ್ಗೆ ಅನುದಾನ ಬರ್ತಾ ಇಲ್ಲ, ಹಳ್ಳಿಗಳ ಕಡೆ ನಾವು ಮುಖ ತೋರ್ಸಕ್ ಆಗ್ತಾ ಇಲ್ಲ, ರಸ್ತೆಗಳು ಆಂತರಿಕ ಪ್ರಜಾಪ್ರಭುತ್ವ ರೀ ಕೇಳ್ತಾರೆ. ಅದಕ್ಕೆ ಏನ್ ಬೇಕೋ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ನಾವು ದುಡ್ಡು ಕೊಟ್ಟಿದ್ದೀವಿ ಅಲ್ರಿ. 4.5 ಲಕ್ಷ ಬಡ್ಜೆಟ್ ಕೊಟ್ಟಿದ್ದೀವಿ ನಾವು, 2 ಲಕ್ಷ ಗ್ಯಾರಂಟಿ ಕೊಟ್ಟಿದ್ದೀವಿ ಇದುವರೆಗೂ. SCPTSಗೆ ನಮ್ದು 5 ವರ್ಷ 3 ವರ್ಷ 8 ವರ್ಷಕ್ಕೆ 2 ಲಕ್ಷ ಕೋಟಿ ಕೊಟ್ಟಿದ್ದೀವಿ. ಯಾವ ಇತಿಹಾಸದಲ್ಲಿ ಅಭಿವೃದ್ಧಿ ಶಾಸಕರು ಹೋಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಹತ್ರ ಕೇಳೋ ಪರಿಸ್ಥಿತಿ ತಂದಿದ್ದೀರಲ್ಲ, ಅದ್ರ ಬಗ್ಗೆ ಹೇಳಿ. Why it should be? Madam, why it should be? ಕೊಡಿ ಸಕಾಲಕ್ಕೆ ಅನುದಾನನ. ಏನಾಯ್ತು ದುಡ್ಡು? ನಾವು ಪಕ್ಷ ಇವತ್ತು ಒಂದು ನಿಮಿಷ, ಸೌತ್ ಇಂಡಿಯಾ ಸಂಪತ್ ಭರಿತ ರಾಜ್ಯಗಳನ್ನ ಹೊಂದಿದೆ, ಭರಣ ಮಾಡ್ತಾ ಇದ್ದೀವಿ, ಖಾಲಿ ಮಾಡ್ತಾ ಇದ್ದೀವಿ, ಖಜಾನೆ ಖಾಲಿ ಮಾಡ್ತಾ ಇದ್ದೀವಿ. ಜಾಗ್ರತೆ, ಇದು ರಾಜ್ಯದ ಜನರ ದುಡ್ಡು, ಕಾಂಗ್ರೆಸ್ನ ದುಡ್ಡಲ್ಲ. ದೆಹಲಿಯಿಂದ ಇವರು ಅಬ್ಸರ್ವರ್ಸ್ ಬರ್ತಾರಲ್ಲ, ಯಾತಕ್ಕೆ ಬರ್ತಾರೆ ಅಬ್ಸರ್ವರ್? ಯಾಕೆ ಬಿಜೆಪಿ ಅಬ್ಸರ್ವರ್ ಬರ್ತಾರೆ? ಇವತ್ತು BR ಪಾಟೀಲ್ ಅವ್ರು ಮಾತಾಡಿ ನನಗೆ ಇನ್ನೂ ನೆನಪಿದೆ. ನನ್ನ ಮನೆಗೆ ಜನ ಬಂದ್ಬಿಟ್ಟು ಏನ್ ಮಾಡಿದ್ಯಾ ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ ನನ್ನ ಹತ್ರ ಅಂತ ಕೇಳಿದ್ರು. ಆ ಪರಿಸ್ಥಿತಿಗೆ ಯಾಕೆ ತಗೊಂಡೋಗಿದ್ದೀರಿ? ಮೇಡಮ್, ಇವತ್ತು ಡೆಮೋಕ್ರಸಿ ಸೆಟಪ್ ಅಲ್ಲಿ ಇದೀವಿ. ಇವತ್ತು ಸಮಸ್ಯೆಗಳು ಸಾಕಷ್ಟು ಇರ್ತವೆ, ದಿನಕ್ಕೂ ಸಮಸ್ಯೆಗಳು ಉಂಟಾವ್ರಿ. ಒಬ್ಬ ಶಾಸಕರು ಅಂತ ಹೇಳಿದ್ರೆ ಅವನ ಕ್ಷೇತ್ರದ ಬಗ್ಗೆ ಯಾವಾಗ್ಲೂ ಹೋರಾಡನೆ ಶಾಸಕ. ಆ ನಿಟ್ಟಿನಲ್ಲಿ BR ಪಾಟೀಲ್ ಅವರು ಕೇಳಿದ್ದಾರೆ. ಆದ್ರೆ ಅದನ್ನೇ ನೀವು ಅಸಮಾಧಾನ ಅಂತ ಹೇಳಲಿಕ್ಕೆ ಬರಲ್ಲ. ಅವ್ರು ಯಾವತ್ತೂ ಕೂಡ ಒಂದ್ ನಿಮಿಷ ಅಲ್ಲಲ್ಲ, ಸಾಂವಿಧಾನಿಕವಾಗಿ ಅನುದಾನವನ್ನು ಕೊಡಬೇಕಾದ ಕರ್ತವ್ಯ ನೀವು ಕೊಡ್ತಾ ಇಲ್ಲ ಅಂತ ನೋಡ್ರಿ. ನಮ್ಮ ರಾಜ್ಯ ಲೂಟಿ ಮಾಡಿತಾ ಇದ್ದಾರೆ. ಇವತ್ತು ಯಾವುದು ಡೈರೆಕ್ಟ್ ದುಡ್ಡು ಅಕೌಂಟ್ಗೆ ಹಾಕ್ತಿರೋದು, ಇವತ್ತು DBT ಮೂಲಕ ಹಾಕ್ತಾ ಇದೀವಿ. DBT ಮೂಲಕ ಹಾಕಿದೀವಿ ನಾವು. ಗೃಹಲಕ್ಷ್ಮಿಗೆ DBT ಮೂಲಕ ಹಾಕಿದೀವಿ. DBT ಮಾಡಿದ ಗೃಹಲಕ್ಷ್ಮಿ ಯಾಕೆ ಬಂದಿಲ್ಲ ಅಲ್ರಿ? ಯಾಕೆ ಒಪ್ಕೊಂಡು? ಪ್ರಶ್ನೆ ಇದೆ ನಿಮಿಷ. ಸಿದ್ದರಾಮಯ್ಯನವರನ್ನ ಅವರ ಆಪ್ತ ಸಚಿವರು ಅಲರ್ಟ್ ಮಾಡ್ತಿದಾರಂತೆ. ಅಲರ್ಟ್ ಯಾಕೆ ಮಾಡ್ಬೇಕು? ನೋಡಿ ಏನಾಗಿದೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅಂತಕ್ಕಂಥ ಸಂದೇಶವನ್ನು ಅವ್ರು ರೆಡಿ ಮಾಡ್ಕೊತಿದ್ದಾರೆ. ಇದಕ್ಕೆ ಏನೇನೆಲ್ಲ ಪ್ಲಾನ್ ನಡಿಬೇಕು, ಏನೇನೆಲ್ಲ ಪ್ಲಾನ್ ಮಾಡ್ಕೋಬೇಕು ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ CM ನೀವು ಬಿಟ್ಕೊಡ್ದು, CM ಕುರ್ಚಿಯಿಂದ ಬಿಳಿಬಾರ್ದು ಅಂತಕ್ಕಂಥದ್ದು ಅವ್ರ ಆಪ್ತ ಬಳಗದ ಪಟ್ಟು. ಇದು 100ಕ್ಕೆ 100 ಸತ್ಯ ಮೇಡಮ್. ಅದ್ರ ಯಾಕೆಂದ್ರೆ ನಮ್ಮ ಮಿತ್ರರಾದ KN ರಾಜಣ್ಣ ಅವ್ರು ಮಾತಾಡೋದು ಹೇಳಿ, ಏನು ಆಪ್ತರ ಮೇಲೆ ಇಷ್ಟೊಂಥರ ನೋಡಿ. ಇನ್ನೊಂದು 2 ದಿವಸ ಬಿಟ್ಟಿದ್ರೆ ಮೇಡಮ್, ಜಮೀರ್ ಅಹಮದ್ ಖಾನ್ ಅವರು ಕೂಡ ಮಿನಿಸ್ಟ್ರಿಂದ ಹೋಗ್ತಾ ಇದ್ರು. 2 ದಿವಸ ಬಿಟ್ಟಿದ್ರೆ ಯಾವಾಗ ಸತೀಶ್ ಜಾರಕಿಹೊಳಿ ಮತ್ತೆಲ್ಲರೂ ಬಂದ್ರು, ಅವಾಗ ಸನ್ಮಾನ್ಯ ಸುರ್ಜೇವಾಲಾ ಹೇಳಿದ್ದಾರೆ ಯಾರ ಹತ್ರ, ಜಮೀರ್ ಅಹಮದ್ ಖಾನ್ ಹತ್ರ, ಇಲ್ಲಪ್ಪ ನಿಂದು ತಡೆ ಹಿಡಿದೀನಿ ನಾನು ಅಂತ ಹೇಳಿದ್ದಾರೆ. ಗೊತ್ತಾ ನಿಮ್ಗೆ? ತಡೆ ಹಿಡಿದಿದ್ದೀನಿ ಇಲ್ಲ ಅಂತ ಅಲ್ಲ, ನಮ್ಮ ಹತ್ರ ಮಾತಾಡಿದಾರ್ರಿ. ಅವ್ರು ಮಾತಾಡಿರ್ತಕ್ಕಂಥದ್ದು ಯಾವ್ದೋ ಮುಖ್ಯ ನಮ್ಮ ಹತ್ರ ಬಂದಿರ್ತಾರ. ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದ ಪರಿಸ್ಥಿತಿ ಹಿಂಗೆ ಅಂತೇಳಿ. ಬಾಲಕೃಷ್ಣ ಅವರೇ, ನಮ್ಮ ರಾಜ್ಯದ ಮರ್ಯಾದೆ ಹೋಗ್ತಾ ಇದ್ದಾರೆ. ಅವ್ರ ಬಗ್ಗೆ ಮಾತಾಡೋಣ. ಪಕ್ಷಕ್ಕಾಗಿ ಕಾಯವಾಚ ಮನಸ್ಸ ದುಡಿತಾ ಇರುವಂತಹ ಒಬ್ಬ ನಿಷ್ಠಾವಂತ ಕಾರ್ಯಕರ್ತಂತರ ಕಾಣ್ತಾರೆ DK ಶಿವಕುಮಾರ್ ಅವರು. ಯಾರು ನೋಡಿದ್ರು ಅವ್ರ ಟ್ರಬಲ್ ಶೂಟರ್, ಸಂಘಟನಾ ಚತುರ, ಕನಕಪುರ ಬಂಡೆ. ಇದೇ ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಬಂದಾಗಲೂ ಕೂಡ ಅವ್ರ ಹಿಂದೆ ನಾನು ಬಂಡೆ ಥರ ಇದ್ದೀನಿ ಅಂತ ಹೇಳಿದಂಥ ವ್ಯಕ್ತಿತ್ವ ಅವರದ್ದು. ಅಂಥ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ನ ಕಾರ್ಯಕರ್ತ ತನಗೇನಾದರೂ ಬೇಕು ಅಂದರೆ ಬೇಡಿ ಪಡ್ಕೋಬೇಕಾ? ಮೇಡಮ್, ಸನ್ಮಾನ್ಯ DK ಶಿವಕುಮಾರ್ ಅವರು ಎಂದೂ ಕೂಡ ಬೇಡ್ತಾ ಇಲ್ಲ. ಒಂದು ಸತ್ಯ, ಒಂದು ಹಳೆ ಸ್ಟೋರಿ ಅಲ್ಲ, ಫ್ಯಾಕ್ಟ್ ಸ್ಟೋರಿ. ನಾವು ಫ್ಯಾಕ್ಟ್ ಹೇಳ್ಬೇಕಾಗುತ್ತೆ.
ಒಂದು ಯಾವಾಗಲೂ ಕೂಡ ಡಿ ಕೆ ಅಲ್ಲ ನಿಮ್ ಹೈಕಮಾಂಡ್ ಹಂಗ್ ಗುರುತಿಸೋದಾದ್ರೆ ಎಸ್ ಗುರುತಿಸೋದಲ್ಲ ಮೇಡಮ್, ಅವರು ನಮ್ಮ ಪಕ್ಷದ ಒಬ್ಬ ನಾಯಕ. ನೋಡಿ, ನಾನು ಹೇಳಿರೋ ಇವತ್ತು ಹೈಕಮಾಂಡ್ ಹಳೆ story ಹಲವಾರು ಹೇಳ್ತಾರೆ, ಬಾರಿ ಹೇಳಿದೆ. time waste ಆಗಿದೆ ಮೇಡಮ್, ಇದು ಎರಡು time waste ಅಲ್ಲ, time waste ಅಲ್ಲ. ಅವರೇ ಒಬ್ಬ ಮಹಾನ್ ನಾಯಕ ಅಂತ ಹೇಳ್ತಾ ಇದ್ದೀನಿ ನಾನು. ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಪಕ್ಷ ಯಾವಾಗಲೂ ಗುರುತಿಸಿದೆ, ಮುಂದೆನೂ ಗುರುತಿಸುತ್ತೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಯಾವುದೇ ಪದವಿಗಳ ಆಸೆಗೆ ಎಂದೂ ಕೂಡ ಅವರು ಬೇಡ್ಕೊಂಡಾರಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಡ್ತದೆ ಒಂದ್ ನಿಮಿಷ ಗುಜರಾತ್ ಚುನಾವಣೆ ಬಂತು ಮೇಡಮ್, ತಮಗೆ ಗೊತ್ತು. ಆಪರೇಷನ್ ಕಮಲ ಮಾಡಂತ ಸಂದರ್ಭದಲ್ಲಿ ಕೈಕಟ್ಟಿ ಶಿವಕುಮಾರ್ ಪಕ್ಷ ಹೇಳ್ತು ಶಿವಕುಮಾರ್ ಆ ಶಾಸಕ ಸೇವ್ ಮಾಡೋ ಅಂತ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಿಡದಿ ಹತ್ರ ತಂದು ಅವರಿಗೆ ರಕ್ಷಣೆ ಕೊಡ್ತಾರೆ ಶಿವಕುಮಾರ್. ಆ ಸಂದರ್ಭದಲ್ಲಿ ಅವರಿಗೆ ಅನೇಕ ಬ್ಲಾಕ್ ಮೇಲ್ ಮಾಡಿ ಕೇಂದ್ರ ತನಿಖಾ ಸಂಸ್ಥೆಗಳ ಮೂಲಕ ಮಾಡ್ತಾರೆ. ಆದ್ರೆ ಶಿವಕುಮಾರ್ ಅವರು ಅದಕ್ಕೆ ಬಗ್ಗದಿಲ್ಲ, ಆಗ ಅವ್ರ ಮೇಲೆ ಪ್ರಕರಣ ಆಗ್ತಾರೆ. ಇದು ಡಿ ಕೆ ಶಿವಕುಮಾರ್. ಪ್ರಯತ್ನಗಳು ಕೈ ಕೊಟ್ಟಾಗ ಪ್ರಾರ್ಥನೆ ಕೈ ಹಿಡಿಯುತ್ತೆ ಅಂತ ಪ್ರಾರ್ಥನೆ ಮಾಡ್ತೀವಿ ಮಹಾರಾಷ್ಟ್ರದಲ್ಲಿ ಮೇಡಮ್, ಹೇಳಬೇಕು ಪಕ್ಷದ ಆದೇಶಕ್ಕೋಸ್ಕರ ಅವರು ಇಷ್ಟೆಯಿಂದ ದುಡಿಯುವಂತ ವ್ಯಕ್ತಿಗೆ ಕಾಂಗ್ರೆಸ್ ಮಾಡ್ತಿರೋ ಅನ್ಯಾಯ ಅಂತ ಮೇಡಮ್ ಒಂದ್ ನಿಮಿಷ. ಇವತ್ತು ಜೆಡಿಎಸ್ ನವರು ಇಷ್ಟು ಹೇಳ್ತಾರಲ್ಲ, ಒಂದು ಕಾಲದಲ್ಲಿ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ರಾಜ್ಯ ಜನರ ಹಿತದೃಷ್ಟಿಯಿಂದ ನೂರಾರು ಸಮಸ್ಯೆಗಳಿದ್ದಾವೆ, ಅದನ್ನ ಪ್ರಶ್ನೆ ಮಾಡ್ಬೇಕಾಗಿರೋ ಪ್ರತಿಪಕ್ಷ ಕೂಡ ಕುರ್ಚಿ ಹಿಡ್ಕೊಂಡು ಅವ್ರು ಅದನ್ನೇ ಪ್ರಶ್ನೆ ಮಾಡೋ ಪರಿಸ್ಥಿತಿ ಬಂದಿದೆ. ಇದನ್ನು ಕೂಡ ರಾಜ್ಯದ ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕಾದವರು ಕೂಡ ನೀವು ಕುರ್ಚಿ ಹಿಡ್ಕೊಂಡು ಕೂತಿದ್ದೀರಿ. ಬೇಸರ ಆಗಿದೆ. ರಾಜ್ಯದಲ್ಲಿ ಜಿಡಿಪಿ ಆಗಾದ್ರೆ ಯಾಕೆ 2ನೇ ಸ್ಥಾನ ತಗೊಂಡು ನಮ್ದು ಅಲ್ಲ ಮೇಡಮ್? ದಾರಿ ಕಸ ಬಿದ್ದಿದೆಯಲ್ಲ, ಯಾವಾಗ ಮೀಸಲಾತಿ ರಾಂಗ್ ಮಾಡಿದ್ ಯಾರು? ಬಿಜೆಪಿ ಅವರು. ಅವತ್ತಿಂದ ಇವತ್ತು ಪೆಂಡಿಂಗ್ ಆಗಿದೆ, ನಾವು ನಿಲ್ಸಿರ್ತಕ್ಕಂಥದ್ದಲ್ಲ. ಬಿಬಿಎಂಪಿ ಆಗಲಿ ಜೆಡ್ಪಿಟಿಪಿ ಆಗಲಿ ನ್ಯಾಯಾಲಯಕ್ಕೆ ಮೀಸಲಾತಿ ಸರಿ ಮಾಡಲಿಲ್ಲ, ಅಸಮರ್ಪಕವಾಗಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಕೋರ್ಟ್ಗೆ ಹೋಗುತ್ತೆ. ಇವತ್ತುವರೆಗೂ ಪೆಂಡಿಂಗ್ ಇದೆ. ಹಾಗಾದ್ರೆ ಮೀಸಲಾತಿ ಅದನ್ನ ಅಸಮರ್ಪಕವಾಗಿ ಯಾಕೆ ಮಾಡಿದ್ರಿ ನೀವು ಬಿಜೆಪಿ ಅವರು? ಉತ್ತರ ಕೊಡ್ರಿ. ನೀವು ಮಾಡಿದ್ರೆ ನಿಮ್ಮ ಸರ್ಕಾರದಲ್ಲಿ ಅದನ್ನ ನಾವು ತೊಳ್ಕೊಂಡು ಬರ್ತಾ ಇದೀವಿ. ಇವತ್ತು ನೀವು ಮಾಡಿರ್ತಕ್ಕಂಥ ಏನು ಅಕ್ರಮ ಅನಾಚಾರ ಪ್ರತಿಯೊಂದು ಏನು ಮೀಸಲಾತಿ ತಪ್ಪು, ಇವತ್ತು ದುಡ್ಡು ಕಾಂಟ್ರಾಕ್ಟ್ ಕೊಡದಿರ್ತಕ್ಕಂಥದ್ದು ಎಲ್ಲದನ್ನು ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಇವತ್ತು ರಾಜ್ಯದ ಒಂದು ಎಕನಾಮಿಕ್ ಸಿಸ್ಟಮ್ ನ ಸರಿ ಮಾಡ್ತಾ ಇದೀವಿ ನಾವು. ಕಾಂಗ್ರೆಸ್ ನೀವು ಎಷ್ಟೇ ಕಿರ್ಚ್ಕೊಂಡ್ರು ಅಲ್ಲಿ ಕುರ್ಚಿ ಬಡ್ದಾಟ ಅವ್ರವ್ರು ಬಡ್ಕೊಳ್ತಾರೆ ಇರ್ತಾರೆ, ಬಡ್ದಾಡ್ಕೊಳ್ತಾರೆ ಇರ್ತಾರೆ. ಒಂದೇ ಒಂದು ಹೇಳುವಂಥದ್ದು, ನಿಮ್ಮ ಕಾಂಗ್ರೆಸ್ಸಿನ ಶಾಸಕನೇ ಸದನದಲ್ಲಿ ನನ್ನ ಮೇಲೆ ಹನಿ ಟ್ರಾಪ್ ಆಯ್ತು, ಆ ಮಹಾನ್ ನಾಯಕ ಯಾರು ಅಂತ ಪ್ರಶ್ನೆ ಮಾಡಿದಂತದ್ದನ್ನ ಇವತ್ತವರೆಗೂ ಉತ್ತರ ಕೊಟ್ಟಿಲ್ಲ. ಕಾಂಗ್ರೆಸ್ ಮುಖ ಡಿ ಕೆ ಶಿವಕುಮಾರ್ ವಿರುದ್ಧನೇ ಎಷ್ಟೊಂದು ಸ್ಟೇಟ್ಮೆಂಟ್ ಕೊಟ್ಟಿದಂತದ್ದು. ಒಂದೇ ಒಂದು ನೋಟಿಸ್ ಹೈಕಮಾಂಡ್ ಸ್ಟ್ರಾಂಗ್ ತಾನೆ, ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಬೇಕಲ್ಲ ಮೇಡಮ್. ಸಮಿತಿ ಅಧ್ಯಕ್ಷರಿಗೆ ಬಿಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರಿಗೆಲ್ಲ ರೇಮನ್ ಖಾನ್ ಅವರು ಕೊಡಬೇಕು ನೋಟಿಸ್, ಅವ್ರು ಕೊಡ್ತಕ್ಕಂಥದ್ದಲ್ಲ. ಕೆಪಿಸಿಸಿ ಅಧ್ಯಕ್ಷರಿಗೆ ವೇಸ್ಟ್ ಯಾವುದು ಅಡ್ಮಿನಿಸ್ಟ್ರೇಷನ್ ಮ್ಯಾಟರ್ ಇರ್ತಾರೆ, ನೀವು ಆಗಲ್ಲ ನೋಡ್ರಿ. ನಿಮಗೂ ನಮಗಿರೋ ವ್ಯತ್ಯಾಸ ಅದು. ಇಂಟರ್ನಲ್ ಸಿಸ್ಟಮ್ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆಯಲ್ಲ, ಪ್ರತಿಪಕ್ಷವಾಗಿ ನೀವು ಇದ್ದೀರಲ್ಲ, ಏನ್ ಮಾಡ್ತಿದ್ದೀರಾ? ಅವ್ರದ್ದು ಒಂಥರ ದಪ್ಪು ಚರ್ಮ ಮೇಡಮ್. ನಾವ್ ಹೇಳ್ತಾ ಇದೀವಿ, ಇದು ಹೆಂಗ್ ಗೊತ್ತಾ ಈ ಸರ್ಕಾರ ಕಲೆಕ್ಷನ್ ಕಮಿಷನ್ ಇವ್ರ ಆಪರೇಷನ್ ಅನ್ಎಂಪ್ಲಾಯ್ಮೆಂಟ್ ಮೇಲೆ ತಲೆ ಕೆಡಿಸ್ಕೊಳ್ಳದೆ ಇರತಕ್ಕಂಥದ್ದು, 56,000 ಜನ ದೇಶದ ಆರ್ಥಿಕ ವ್ಯವಸ್ಥೆನ ಹದಗೆಡಿಸತಕ್ಕಂಥದ್ದು, ಧರ್ಮಗಳ ಮಧ್ಯೆ ಕಿಡಿಯಲ್ಲ ಮೇಡಂ. ಅದೇ ಒಳ ಮೀಸಲಾತಿನ ಗೊಂದಲಮಯ ಮಾಡಿ 3 ವರ್ಷದಿಂದ ಗೊಂದಲಮಯ ಮಾಡಬೇಕು. ಇವತ್ತು ಜನ ಬೀದಿ ಇವತ್ತು ಮೀಸಲಾತಿಗೆ ವಿರೋಧವಾಗಿದ್ದಾರೆ. ಅವರ ಹತ್ರ ನಾಚಿಕೆ ಆಗ್ಬೇಕಾಗುತ್ತೆ ನಿಮ್ಗೆ. ಮೀಸಲಾತಿ ಬಗ್ಗೆ ನಿಮ್ಮ ಅನಂತ್ ಕುಮಾರ್ ಹೆಗಡೆ ಅವರು ಎಷ್ಟು ಸರಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ನಿಮ್ಮನ್ನ ನಂಬಲಿಕ್ಕೆ ದಡ್ರಿಲ್ಲ ಯಾರು. ಓಕೆ, ಕಾಂಗ್ರೆಸ್ನ 140 ಶಾಸಕರು ಕೂಡ ಯಾರನ್ನ ಬೆಂಬಲಿಸಬೇಕು ಅಂತ ಕನ್ಫ್ಯೂಷನ್ ಇದ್ದಾರಾ ಅಂತ ಹಂಗಾರೆ? ಖಂಡಿತವಾಗ್ಲೂ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಮಾತಾಡೋಣ. ನೋಡಿ ಏನಾಗಿತ್ತು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಸಾರಿ ಅಧಿಕಾರ ಬರೋದಕ್ಕೆ ಇದ್ದಂಥ ಪಕ್ಷದ ಮೇಲೆ ಆಪಾದನೆ ಮಾಡೋದು ಬೇರೆ ವಿಷಯ. ಆದರೆ ಈ ಕಡೆ ಎಲ್ಲ ಕಡೆನೂ ಮೈಸೂರು ಭಾಗದಲ್ಲಿ ಇದೊಂದು ಟೈಮ್ ನನಗೆ ಅವಕಾಶ ಕೊಡಿ ಅಂತ ಬೇಡಿ ಸರಿ ಸದ್ಯ ಪೆನ್ನು ಪೇಪರ್. ಆದರೆ ಈ ಕಡೆ ಎಲ್ಲ ಭಾಗದವರು ಈ ಸರಿ ನೋಡಿ ಹಿಂದೆ ಇದ್ದಂಥ ಕಾಂಗ್ರೆಸ್ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿದ್ದಾರೆ, ನನಗೊಂದು ಅವಕಾಶ ಕೊಡಿ ಅಂತೇಳಿ ತುಂಬ ಬೇಡ್ಕೊಂಡಾಗ ಜನ ಅದಕ್ಕೆ ಗೌರವ ಕೊಟ್ಟಿದ್ದ ನಿಜ. ಆದರೆ ಇವರು ಯಾಮಾರದ್ರಲ್ಲಿ ಪೆನ್ನು ಪೇಪರ್
ಕೊಡಿ ಅಂತ ಜನಗಳು ಕೊಟ್ಟಾಗ ಇವ್ರೇನ್ ಮಾಡು ಸೀದಾ ಬೇರೆಯವ್ರ ಕೈ ಕೊಟ್ಬಿಟ್ಟು ಬಂದು ಇವಾಗ ಕೂತ್ಕೊಂಡಿದ್ದಾರೆ. ಅಲ್ಲಿ ಯಾರ ಹೆಸರು ಬರೆದಿರೋದೇನು ಗೊತ್ತಿರಲಿಲ್ಲ ಜನಕ್ಕೆ. ಆದ್ರೆ ಇವಾಗ ಅವ್ರಿಗೆ ಅರಿವಾಗ್ತಾ ಇದೆ, ಓ ನಾನೇನು ತಪ್ಪು ಮಾಡ್ಕೊಂಡೆ ಅಂತ. ಈಗ ಏನೇ ಮಾಡಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಾದ ಕಷ್ಟವನ್ನ ಅವ್ರ ಕಷ್ಟ ಅವ್ರು ಅನುಭವಿಸ್ತಿದ್ದಾರೆ. ಪರ್ಚ್ಕೊಂಡ್ರು ಕಿರ್ಚ್ಕೊಂಡ್ರು ಅವ್ರು ಮುಖ್ಯಮಂತ್ರಿ ಆಗಲ್ಲ. ಎರಡನೇದು ಮೇಡಮ್, ಹೌದಾ? ಮೇಡಮ್ ಸ್ಪೀಕರ್ ಬದಲಾವಣೆ ಆಗಲ್ಲ. ಆಗದೇ ಇಲ್ಲ ಮೇಡಮ್. ಮೇಡಮ್ ಅವ್ರು ಪರ್ಚ್ಕೊಂಡ್ರು ಕಿರ್ಚ್ಕೊಂಡ್ರು ಏನೇ ಮಾಡಿದ್ರು ಬಾಲಕೃಷ್ಣ ಯಾದವ್ ಓಹೋ ಅಂತ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ? ಆಗಲ್ಲ. ಒಂದ್ ನಿಮಿಷ ಮೇಡಮ್, ಮುಗಿತು 30 seconds. 100ಕ್ಕೆ 100 ಯಾವುದೇ ಕಾರಣಕ್ಕೂ ಅವರು CM ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು. ಹೈಕಮಾಂಡ್ ಸಿದ್ದರಾಮಯ್ಯನವರ ಅಥವಾ ನಿಜವಾದ ಹೈಕಮಾಂಡ್? ನೋಡಿ ಮೇಡಮ್, ಅದನ್ನ ನಾವು ಹೇಳೋದಕ್ಕೆ ಬೇಡ ಅನ್ಸುತ್ತೆ. ಆದ್ರೆ ಖಂಡಿತ ಸಿದ್ದರಾಮಯ್ಯನವರು ಚುಚ್ಚಿಗೆ ಬಿಟ್ಕೊಡೋದಿಲ್ಲ. ಆದ್ರೆ ಇದೇ ರೀತಿ ಇವರು ಯಾವ ರೀತಿ ಸನ್ಮಾನ್ಯ DK ಶಿವಕುಮಾರ್ ಅವರು ಏನ್ ತೀರ್ಮಾನ ತಗೊಂತಾರೋ ಗೊತ್ತಿಲ್ಲ. ಶಾಸಕರಿನರು ಗೊಂದಲದಲ್ಲಿದ್ದಾರ? ಖಂಡಿತವಾಗೂ ನಮ್ಮ ಯಾವ ಶಾಸಕರು ಗೊಂದಲದಲ್ಲಿಲ್ಲ, ಕಾರ್ಯಕರ್ತರು ಗೊಂದಲದಿಲ್ಲ, ಹೈಕಮಾಂಡ್ ಗೊಂದಲದಲ್ಲಿಲ್ಲ. ಒಂದು ಪ್ರೆಸ್ ಮೀಟ್ ಮಾಡಿ ಹೈಕಮಾಂಡ್ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನ್ನಡಿಗರೇ, ಕನ್ನಡದಲ್ಲಿ ನೋಡಿ ಏನು ಸಮಸ್ಯೆ ಇಲ್ಲ, ನಥಿಂಗ್ ಟು ವರಿ, ಹೈಕಮಾಂಡ್ ಅಂತಿದ್ದೀವಿ, ಏನೇನೋ ಅಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ತಿದ್ರಲ್ಲ ಸ್ಟಾಪ್ ಮಾಡಿ, ರಾಜ್ಯದ ಹಲವಾರು ಬಾರಿ ಹೇಳಿದ್ದಾರೆ. 28ಕ್ಕೆ ನಾವೇ ಒಂದು ಬಾರಿ ಅಲ್ಲ ಮೇಡಮ್, ಹಲವಾರು ಬಾರಿ ಹಲವಾರು ಬಾರಿ ಪ್ರಶ್ನರ್ ಕೇಳಿದಾಗ ಹೇಳಿದ್ದಾರೆ. ಆದ್ರೆ ಮೇಡಮ್ ಕೇಳಲ್ವಲ್ಲ ಇದು? ಇದೇ ವ್ಯತ್ಯಾಸ. ಸ್ಕೂಲ್ ಮಕ್ಕಳು ಹೇಳ್ದಂಗೆ ಹೇಳಿದ್ರೆ ಸನ್ಮಾನ್ಯ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಯಾವತ್ತಾರು ಕೊಟ್ಟಿದ್ದಾರೆ ಪ್ರೆಸ್ನರಿಗೆ ಬಂದು? ಪ್ರೆಸ್ ಮುಂದೆ ಸನ್ಮಾನ್ಯ ಮೋದಿ ಅವರು ಈ ರಾಷ್ಟ್ರದ ಜನನ ಪ್ರೆಸ್ನರ್ ಮುಂದೆ ಮಾತಾಡಿದಾರ? ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಗೌರವ ಕೊಟ್ಟಿದ್ದಾರೆ. ಯಾಕೆ ಹೇಳಿ 11 ವರ್ಷದಲ್ಲಿ 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಮೇ ಫಸ್ಟ್ ವೀಕಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಮೇಡಮ್? ಚೇಂಜಸ್ ಇದ್ದಾಗ ಪಕ್ಷ ಮೇ 4 ಅಲ್ಲ, ಇವತ್ತೇ ತೀರ್ಮಾನ ಮಾಡಿದ್ರೆ ಅದು ಪಕ್ಷದ ತೀರ್ಮಾನ, ಹೈಕಮಾಂಡ್ ತೀರ್ಮಾನ. ಅದೇ ನಮ್ಮ ಶಿಸ್ತು. ಬಾಲಕೃಷ್ಣ ಅವರು, ತಿಮ್ಮೇಗೌಡರು, ಯದುಕುಮಾರ್ ಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಬಟ್ ಒಂದಂತೂ ಸತ್ಯ, 3 ವರ್ಷದಿಂದ ರಾಜ್ಯದ ಜನ ಗೊಂದಲದಲ್ಲಿದ್ದಾರೆ. ದ್ವಂದ್ವವಾದಂಥ ಶಾಸಕರ ಹೇಳಿಕೆಗಳು, ಡೆಲ್ಲಿ ಪ್ರಯಾಣಗಳು, ಜನಸಾಮಾನ್ಯರು ತಮ್ಮ ಸಮಸ್ಯೆಯನ್ನು ಪ್ರಶ್ನೆ ಮಾಡದ ಮಟ್ಟಕ್ಕೆ ಡೈವರ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅಂಥ ಸಬ್ಜೆಕ್ಟ್ಗಳನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಎನಿಹೌ ಮೇ ಫಸ್ಟ್ ವೀಕಲ್ಲಿ ಚೇಂಜಸ್ ಅಂತಿದ್ದಾರೆ. ಚೇಂಜಸ್ ಆಗುತ್ತೋ ಬಿಡುತ್ತೋ, ನಾಯಕರು ಅಂತ ಆಯ್ಕೆ ಮಾಡಿದ್ದಾರೆ, ಜನಪ್ರತಿನಿಧಿಗಳು, ಶಾಸಕರು ಅಂತ ನೀವು ಕರೆಸ್ಕೋತೀರಿ. ರಾಜ್ಯದ ಜನದ ಬಗ್ಗೆ, ಕ್ಷೇತ್ರದ ಜನದ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.